ಮೋಸ್ಟ್ಲಿ ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಕೋಮುಗೋ ಅಂದ್ಕೊಂಡು ಲೋಫರ್ಗಳಿಗೆ, ಲುಚ್ಚಗಳಿಗೆ, ಕ್ರಿಮಿನಲ್ಗಳಿಗೆ, ಬದ್ಮಾಶ್ಗಳಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಂಡು ಅವರು ಬದ್ಮಾಶ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಆ ಬದ್ಮಾಶ್ ಅಧಿಕಾರಿಗಳು ಕ್ರಿಮಿನಲ್ಗಳಿಗೆ ಸಾಥ್ ಕೊಟ್ಕೊಂಡು ಈ ತರ ಮಾಡಿದ್ರೆ ಅನುಭವಿಸಬೇಕಾದ್ರು ಯಾರು? ಓಟ್ ಹಾಕ್ದವ್ರೆ. ನೀವೆಲ್ವೇನಪ್ಪ? ನೀನೇ ಓಟ್ ಹಾಕ್ದೆ ಇವತ್ತು ಅನುಭವಿಸ್ತೀವಿ ಅಷ್ಟೇ. ನಮಗಂತೂ ಸಾಕಾಗೋಗಿ ಇದೆಲ್ಲಾನು ಡಮಲಿಶ್ ಆಗಿರೋದು. ಬರ್ತಾ ಇದ್ದೀನಪ್ಪ. ಇನ್ನೊಂದೇಲಿ ಲೈವ್ ಪಾರ್ಟಿದಲ್ಲಿ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಈ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿನಿಧಿಸ್ತಾ ಇರುವಂತಹ ಬ್ಯಾಟ್ರಾನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ತಣಿಸಂದ್ರ ಭಾಗ ಇದು. ಇಲ್ಲಿ ನಿನ್ನೆ ಮತ್ತು ಮೊನ್ನೆ ಒಂದು 100 ಜನ ಹಿಂಗೆ ಹೇಳ್ಕೊಳಯ್ಯ, ಚೇಂಜ್ ಮಾಡ್ಬೇಡ, ಬರ್ತಿದ್ಯಾ ಇಲ್ವಾ? ಬರ್ತಾ ಇದ್ದೆ. ಮತ್ತೆ ಯಾಕೆ ಚೇಂಜ್ ಮಾಡ್ತೀವಿ? ಬರ್ತಾ ಇರೋದು ನಂಗೆಲ್ಲ ಚೇಂಜ್ ಮಾಡಬಾರ್ದು. ಫುಲ್ ಬಂತು ಅಲ್ಲ, ಅದಕ್ಕೆ ಇಲ್ಲ ಬರೋದಿಲ್ಲ. ಮೊನ್ನೆ ಇಲ್ಲಿ 100 ಜನ ಪೊಲೀಸರು ಅಧಿಕಾರಿಗಳು ಬಂದು ಇಲ್ಲಿದ್ದಂತಹ ಒಂದಷ್ಟು ಮನೆಗಳನ್ನ ಒಡೆದು ಜೆಸಿಬಿ ತಂದು ಪೊಲೀಸರ ರಕ್ಷಣೆಯಲ್ಲಿ ಎಷ್ಟೊಂದು 40 ಮನೆಗಳು ಹೊಡೆದಿದಾರ. ಹೊಡೆದು ಜೆಸಿಬಿಯಿಂದ ನೋಡಿ ಇದೆಲ್ಲ ಇದ್ದಂತಹ ಮನೆಗಳು ಒಂದು ಬಹುಶಃ ಎಷ್ಟು ವರ್ಷಗಳಿಂದ ಕಟ್ಕೊಂಡಿದ್ರ ಗೊತ್ತಿಲ್ಲ, ಒಂದು 10-15 ವರ್ಷಗಳಿಂದ ಕಟ್ಕೊಂಡಿದ್ರ. 20 ವರ್ಷಗಳಿಂದ ಇದ್ದಂತಹ ಮನೆಗಳನ್ನ ಅವರು ಸರ್ಕಾರದಿಂದ ಗೌರ್ಮೆಂಟ್ ಏನಿದು ವೈಟ್ ಟಾಪಿಂಗ್ ಅಂತಾರ ಅಥವಾ ಸಿಸಿಟಿನ ಕಾಂಕ್ರೀಟ್ ಹಾಕಿದ್ದಾರೆ. ಕಾಂಕ್ರೀಟ್ ರಸ್ತೆ ಇದೆ, ಬೆಸ್ಕಾಂ ಕರೆಂಟ್ ಇದೆ, ಬೇರೆ ತರಹದ ಮೂಲಭೂತ ಸೌಕರ್ಯಗಳು, ಕಾವೇರಿ ನೀರು ಎಲ್ಲ ಇದೆ. ಅಂದ್ರೆ ಇದೇ ಸರ್ಕಾರ ಬಿಬಿಎಂಪಿ ತಾನೆ, ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹದ್ದು. ಬಿಬಿಎಂಪಿ ಹಲವಾರು ವರ್ಷಗಳಿಂದ ಇವೆಲ್ಲ ಸೌಲಭ್ಯಗಳನ್ನ ಇಲ್ಲಿ ಕೊಟ್ಟಿದೆ. ಅದರ ಜೊತೆಗೆ ಇವರು ಇಲ್ಲಿ ಇದೇ ಮತದಾರರಾಗಿ ಅಲ್ವೇನಪ್ಪ, ಅವರು ವೋಟರ್ ಆಗಿ ರಿಜಿಸ್ಟರ್ ಆಗಿದ್ದಾರೆ, ಅಡ್ರೆಸ್ಗಳಿದೆ. ಅಂತಹ ಜಾಗದಲ್ಲಿ ಬಂದು ಇದು ಬಿಡಿಎಸ್ ಸ್ವತ್ತು ಅಂತ ಹೇಳಿ ಇದನ್ನ ಈಗ ಖಾಲಿ ತೆರವು ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅತಿಕ್ರಮ ಅಂತ ಹೇಳಿ. ಇಲ್ಲಿ ಬಹುಶಃ ಏನಾದ್ರು ಇವಾಗ್ತಿದ್ರ ಕಸ ಏನಾದ್ರು ಇಲ್ಲಿ ರಾಜ್ಯದ ಪ್ರಭಾವಿ ಮಂತ್ರಿ, ರಾಜಕಾರಣಿ, ಹಾಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರಿದಂತ ಜಾಗ ಅಂತ ಹೇಳ್ತಾರೆ. ಅದೆಷ್ಟು ನಿಜವೋ ಸುಳ್ಳು ಅವ್ರಿಗೆ ಗೊತ್ತಿಲ್ಲ. ದಾಖಲೆಯಲ್ಲಿ ಅವ್ರ ಹೆಸರಲ್ಲಿ ಇದೆಯೇನಪ್ಪ ಅಥವಾ ಬೇರೆ ಹೆಸರಲ್ಲಿ ಇದೆಯಾ? ಶೋಭಾ ಅಪಾರ್ಟ್ಮೆಂಟ್ಸ್. ಸೊ ಅವರ ಬಹುಶಃ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಇರುವಂತದ್ದು ಇರಬಹುದು. ಸೊ ಅವರಿಗೆ ಸೇರಿರುವಂತ ಜಾಗ. ಸೊ ಅದಕ್ಕೆ ರಸ್ತೆ ಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಹೊಡಿತಾ ಇದ್ದಾರೆ ಇವತ್ತು ಅನ್ನುವಂಥದ್ದು. ಇನ್ನೊಂದು, ಇದು 20 ವರ್ಷಗಳಿಂದನೇ ನೋಟಿಫೈ ಆಗಿರುವಂತದ್ದು ಬಿಡಿಎಗೆ. 2004ರಲ್ಲಿ ಬಿಡಿಎಗೆ ನೋಟಿಫೈ ಆಗಿ ಅದು ಬಿಡಿಎ ಇದನ್ನ ನೋಟಿಫೈ ಆದ್ಮೇಲೆ ಬಿಡಿಎ ತನ್ನ ವಶಕ್ಕೆ ತಗೊಳ್ಬೇಕಾಗಿತ್ತು. ವಶಕ್ಕೆ ತೆಗೆದುಕೊಂಡು ಈ ಲೇಔಟ್ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಆದ್ರೆ ಹಾಗೆ ಮಾಡದೆ ಹೋಗಿದೆ. ಅದ್ರ ಜೊತೆಗೆ ಬಹುಶಃ ಯಾರೋ ಅಣ್ಣ ಸೊನ್ನೇಗೌಡನ ಏನೋ ಅಂತ ಏನೋ ಹೇಳ್ತಾರೆ, ಮುನಿ ಸೊನ್ನೇಗೌಡನ ಯಾರೋ ಆತ ಈ ಜಮೀನಿನ ಮಾಲೀಕ. ಆ ವ್ಯಕ್ತಿ ಇದನ್ನ ಪರಭಾರೆ ಮಾಡಿದಾನೆ. ಏನು ಲೇಔಟ್ಗೆ ನೋಟಿಫಿಕೇಶನ್ ಆದ್ಮೇಲೆ ಆಗಿರುವಂತಹ ಮಾರಾಟಗಳು, ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡಿಲ್ಲ ಮತ್ತೆ ಸರ್ಕಾರದಿಂದ. ಆದರೆ ಇದನ್ನ ಮಾರಿದ್ದು ಅಲ್ಲದೆ ಬಿಡಿಎ ಇಂದ ಏನು ಪರಿಹಾರ ಸಿಗುತ್ತೆ ಆ ಪರಿಹಾರವನ್ನ ಅವನು ತಗೊಂಡಿದ್ದಾನೆ ಅಲ್ವಾ? ಆರೋಗ್ಯ ಪತ್ರಿಕೆಯಲ್ಲಿ ನೋಡಿದ್ದು ಪರಿಹಾರವನ್ನು ತಗೊಂಡಿದ್ದಾನೆ. ಮತ್ತೆ ಅದಕ್ಕೆ ಮೊದಲು ಮಾರ್ಕೊಂಡಿದ್ದಾನೆ. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ನಡೆದಿದೆ. ಕ್ರಿಮಿನಲ್ಗಳು ಮಾಡುವಂತಹ ಕೆಲಸ. ಆದ್ರೆ ಈ ಕ್ರಿಮಿನಲ್ಗಳಿಗೆ ಸಾಥ್ ಕೊಟ್ಟಿರೋರು ಯಾರು? ನಮ್ಮ ಅಧಿಕಾರಿಗಳು, ನಮ್ಮ ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಿರುವಂತಹ ಅಧಿಕಾರಿಗಳು, ಕ್ರಿಮಿನಲ್ಗಳು ಈ ಎಲ್ಲ ಕೃತ್ಯ ನಡೆಯೋದಕ್ಕೆ ಬಿಟ್ಟಿದ್ದಾರೆ. ಕ್ರಿಮಿನಲ್ಗಳು ಆ ಕ್ರಿಮಿನಲ್ ಕೆಲಸವನ್ನ ಮಾಡಿದ್ದಾರೆ. ಈಗ ಕ್ರಿಮಿನಲ್ಗಳು ಮಾಡಿರುವಂತಹ ಕ್ರಿಮಿನಲ್ ಕೃತ್ಯ ಮತ್ತೆ ಕ್ರಿಮಿನಲ್ ಅಧಿಕಾರಿಗಳು ಅದಕ್ಕೆ ರಕ್ಷಣೆ ನಿಂತ ಕಾರಣದಿಂದಾಗಿ ಇವತ್ತು ನೂರಾರು ಜನರ ಜೀವನ ಬರ್ಬಾದಾಗಿದೆ. ಇದು ಹಾಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ. ಇಂತಹ ಜಾಗದಲ್ಲಿ
ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಈ ಮಟ್ಟಕ್ಕೆ ಬೇಜವಾಬ್ದಾರಿಯಿಂದ ನಡ್ಕೊಂಡು ಅಥವಾ ಅದೇನೋ ತಿನ್ನಬಾರದನ್ನ ತಿಂದೋ ಯಾರಿಗೋ ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿನೋ ಈ ಮಟ್ಟಕ್ಕೆ ಅವರು ಬೇಜವಾಬ್ದಾರಿಯಿಂದ ಮಾಡಿದಾಗ ಏನಾಗುತ್ತೆ, ಬಲಿಷ್ಠರು ಬಲಾಢ್ಯರು ಬಲ ಪಡ್ಕೊಳ್ತಾರೆ. ಏನ್ ಮಾಡ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳು, ಇದು PDA ಆಗಿದೆ ಅಂತ ಹೇಳಿದ್ಮೇಲೆ PDA ಅದೆಲ್ರಿಗೂ ನೋಟಿಸ್ ಕೊಟ್ಟು ಅದು ಜಾಗ ಒಂದೇ ಒಂದು ಇಂಚು ಸಹ ಯಾರು ರಿಜಿಸ್ಟರ್ ಮಾಡ್ಕೊಳಕ್ ಆಗ್ಬಾರ್ದು ಅಲ್ವೇನ್ರಪ್ಪ. ಸರ್ಕಾರ ಆ ಜಾಗ ಈಗ ಎಷ್ಟೋ ಕಡೆಗಳಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲೂ 1000 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಕೊಟ್ಟಿದೆ. ಆ ಜಮೀನನ್ನ ಇವತ್ತು ಮಾರಾಟ ಮಾಡೋದಿಕ್ಕೆ ಯಾರಾದ್ರೂ ತಗೊಳ್ಳೋದಿಕ್ ಹೋದ್ರೆ ಅಥವಾ ಮಾರೋದಿಕ್ ಹೋದ್ರೆ ಆಗೋದಿಲ್ಲ, ಯಾಕಂದ್ರೆ ಸಿಸ್ಟಮ್ ಅಲ್ಲೇ ಬರೋದಿಲ್ಲ. ಇದು ಆಲ್ರೆಡಿ ನೋಟಿಫೈ ಆಗಿದೆ, ಎನ್ಕಾಂಫರೆನ್ಸ್ ಅಲ್ಲಿ ಇನ್ನೊಂದ್ರಲ್ಲಿ ಇದು ನೋಟಿಫೈ ಆಗಿದೆ, ಇದು ಇದನ್ನ ರಿಜಿಸ್ಟರ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಬೆಂಗಳೂರಿನಂತ ಬೆಂಗಳೂರು ಏನಂತಾರೆ, ಸಿಲಿಕಾನ್ ಸಿಟಿ. ಏನ್ ಸಾಫ್ಟ್ವೇರ್ಗೆ ಇಡೀ ಪ್ರಪಂಚದಲ್ಲೇ ಸಿಲಿಕಾನ್ ಸಿಟಿ ಅಂದ್ರೆ ಇದೊಂದೇ, ಸಿಲಿಕಾನ್ ವ್ಯಾಲಿ ಅಂತಿದೆ. ಆದ್ರೆ ವ್ಯಾಲಿ ಬಿಟ್ರೆ ಸಿಲಿಕಾನ್ ಸಿಟಿ ಅಂತ. ಇಂತಹ ಜಾಗದಲ್ಲಿ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಈ ಜಾಗ ಈಗಾಗಲೇ ನಮ್ಮ ಸಬ್ ರಿಜಿಸ್ಟ್ರಾರ್ಗಳಿಗೆ ಇತ್ತೀಚೆಗೆ ತಾನೇ ಯಾರೋ 4-5 ಜನ ಪರಮಭ್ರಷ್ಟ ಪರಮ ನೀಚ ಸಬ್ ರಿಜಿಸ್ಟ್ರಾರ್ಗಳು ಸಸ್ಪೆಂಡ್ ಆದ್ರು. ಆದ್ರೆ ಈ ತರಹ ಏನ್ ದಾಖಲೆಗಳೆಲ್ಲ ತಿದ್ದಿ ಅದು ಏನ್ ರಿಜಿಸ್ಟರ್ ಮಾಡ್ಕೊಳಕ್ ಆಗದೆ ಇದ್ರು ಇವ್ರು ಬೇರೆ ಯಾವ್ದೋ ತಂತ್ರ ಹುಡುಕೊಂಡು ಲೋಫರ್ಗಳು ಬದ್ಮಾಶ್ಗಳು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಪಾಪ ಏನು ಈಗ ಒಂದು ಮನೆಗೆ ಯಾರಪ್ಪ ಮನೆಗೆ ಇವ್ರ ಮನೆಗೆ ಹೋಗಿದ್ವಿ ನಾವು, 20x50 ಅಡಿ 20x50 ಅಡಿಗೆ ಅವರು ಕೇವಲ 2 ತಿಂಗಳ ಹಿಂದೆ ನವೆಂಬರ್ ತಿಂಗಳಲ್ಲಿ 50 ಲಕ್ಷ ರೂಪಾಯಿ ಅಲ್ವಾ, 50 ಲಕ್ಷ ರೂಪಾಯಿಗೆ ಆ ಜಾಗವನ್ನ ಕೊಂಡ್ಕೊಂಡಿದ್ದಾರೆ. ಸ್ವಲ್ಪ ಮನೆ ನೀವು ಮಾಡ್ಕೊಂಡಿರೋದ ಮೊದಲೇ ಇತ್ತ, ಒಂಚೂರು ಮನೆ ಇತ್ತು, ಶೀಟಿನ ಮನೆ ಇತ್ತು. ಅದಕ್ಕೆ ಅವರು 3,90,000 ರೂಪಾಯಿ ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟಿದ್ದಾರೆ. ಆದ್ರೆ ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದನ್ನ ಯಾರನ್ನು ಅವರಿಗೆ ನಿಲ್ಲಿಸಿಲ್ಲ, ಇಲ್ಲ ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದು ನೀವು ಕೊಂಡ್ಕೊಳ್ಳೋದಿಕ್ಕಾಗಿಲ್ಲ ಅಂತ. ಇವತ್ತು ನಿನ್ನೆ ಮೊನ್ನೆ ಇವರು ಬಂದು JCBಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಇದೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಯಾರು SDP ಅವರ? ನಮಸ್ಕಾರ ಆರಾಮ? ಪರವಾಗಿಲ್ಲ ನೀವು ಹೇಗಿದ್ದೀರಾ? ಏನ್ ಈ ತರಕ್ಕೆ ಆದ್ರೆ ವ್ಯವಸ್ಥೆ ಪಾಪ ಬಹುತೇಕ ಇಲ್ಲಿರೋರೆಲ್ಲ ಬಡವರು, ಅಮಾಯಕರು, ಮುಗ್ಧರು, ಮಾರಿರೋನ್ ಯಾವನೋ ಕ್ರಿಮಿನಲ್ ಅವಕಾಶ ಮಾಡಿಕೊಟ್ಟಿರೋ ಅಧಿಕಾರಿ ಬೇರೆ ಕ್ರಿಮಿನಲ್. ಮತ್ತೆ ಇಲ್ಲಿ ಓಟ್ ಹಾಕಿ ಬಹುತೇಕ ನೀವು ನೋಡಿದಾಗೆ ಇಲ್ಲಿರೋರೆಲ್ಲ ಮುಸಲ್ಮಾನ್ ಸಮುದಾಯದವ್ರು ಹಾಕಿ ಓಟ್ ಹಾಕಿ ಗೆಲ್ಸಿರೋ MLAನೇ ಇದ್ದಾನೆ. ಆತನು ಇವ್ರದ್ದು ಇಷ್ಟು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಬೇಕು? ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಇದ್ರೂ ಕೂಡ ಏನ್ ಅರ್ಥನೇ ಆಗ್ತಾ ಇಲ್ಲ. ಇಲ್ಲ, ಇಲ್ಲಿ ತಪ್ಪಾಗಿದೆ, 20 ವರ್ಷಗಳಿಂದನೇ ಆಗಿದೆ. 20 ವರ್ಷಗಳಿಂದ ಲೇಔಟ್ ಮಾಡಿದ್ದಾರೆ. ಲೇಔಟ್ ಮಾಡಿದ್ಮೇಲೆ ಅವನು ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದಾನೋ ಮಾಡ್ಕೊಂಡಿಲ್ವೋ, ಆದ್ರೆ ಅವ್ನು ಮಾರಿದ್ರು ಕಾನೂನು ಬಾಹಿರವಾಗಿ ಮಾರಿದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಅವ್ರ ಅನ್ನ ತಿಂತಾ ಇದ್ರು, ಅಮೇಧ್ಯ ತಿಂತಾ ಇದ್ರು. ಅವರು ಅಮೇಧ್ಯ ತಿಂದ್ಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಇನ್ನೊಂದು ತಗೊಂಡು ಅವನಿಗೆ ಮಾರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. BBMP ಕಂದಾಯ ಇಲಾಖೆ ಮೊದಲಿಗೆ ಬಹುಶಃ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತಿತ್ತೇನೋ, ಅದಾದ್ಮೇಲೆ BBMP ವ್ಯಾಪ್ತಿಗೆ ಬಂದಿದೆ. BBMP ವ್ಯಾಪ್ತಿಗೆ ಬಂದ್ಮೇಲೆ ಇಲ್ಲಿ BBMP ಅವರು ರಸ್ತೆ ಮಾಡಿದ್ದಾರೆ. ಅಂತಿಂತ ರಸ್ತೆ ಅಲ್ಲ, ರಸ್ತೆ ಮಾಡಿದ್ದಾರೆ. ಸೂಯೇಜ್ ಕೊಟ್ಟಿದ್ದಾರೆ, ಕರೆಂಟ್ BWSSB ಕೊಟ್ಟಿದ್ದಾರೆ, ಬೆಸ್ಕಾಂ ಅವ್ರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇವರು ಕಾನೂನು ಬಾಹಿರವಾಗಿ ಕೊಟ್ಟು ಅದನ್ನು ನೋಡಿದಾಗ ಜನಕ್ಕೆ ಏನ್ ಅನ್ಸುತ್ತೆ, ಓ ಎಲ್ಲ ಕರೆಕ್ಟ್ ಆಗಿದೆಯಲ್ವಾ, ಇದೊಂದು ಡೆವಲಪ್ ಲೇಔಟ್, ಬಹುಶಃ A ಖಾತಾನೋ B ಖಾತಾನೋ ಇನ್ನೊಂದು ಯಾವ್ದೋ ಆಗಿರ್ಬೇಕು, ಅದೇ B ಖಾತಾನೋ ಆಗಿರ್ಬೇಕು, A ಖಾತಾ ಅಲ್ಲದೆ ಇರಬಹುದು. ಹಾಗಾಗಿ ರೆವಿನ್ಯೂ ಸೆಕ್ಟರ್ ನಾವು ತಗೊಳ್ಬಹುದು ಅನ್ನೋ ಧೈರ್ಯದಲ್ಲಿ 2ನೇ ದೇವರು 3ನೇವರು ತಗೊಳಕ್ ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಭ್ರಷ್ಟ ರಾಜಕಾರಣ, ಭ್ರಷ್ಟಾಚಾರವೇ ಇದಕ್ಕೆ ಏನು ಕಾರಣ. ನನ್ಗನ್ಸ್ದಂಗೆ ಇಲ್ಲಿ ಯಾರೋ ಆ ಸಮುದಾಯದವರು ಈ ಸಮುದಾಯದವರು ಅವರಿದ್ದಾರೆ, ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತಿಲ್ಲ. ಇವಾಗ ಕೋರ್ಟ್ ಇದು ಈ ಜಾಗ BDA ಹೆಸರಲ್ಲಿದೆ. BDA ಹೆಸರಲ್ಲಿರುವಾಗ BDA ತನ್ನ ಸ್ವಾಧೀನ ಪಡಿಸ್ಕೊಳ್ಬೇಕು, ಯಾಕಂದ್ರೆ ಈಗ ಆಲ್ರೆಡಿ ಅದು ಪೇ ಮಾಡಿದೆ. ಬಟ್ ಆ ಪೇ ಮಾಡಿದ್ರೆ ಈಗ ಅವನು ಮೂಲ ಓನರ್ ಏನಿದ್ದಾನೆ ಅವನೂ ಸೇರಿದಂತೆ ಇಷ್ಟೂ ದಿನಗಳ ಕಾಲ ಯಾರೆಲ್ಲ ಅಧಿಕಾರಿಗಳಿದ್ರು ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಈಗ ನೋಡಿ ಮೊನ್ನೆ ವಿಧಾನಸೌಧದಲ್ಲಿ ಬದ್ಮಾಶ್ಗಳು ಆ ವಿಧಾನಸೌಧದ ಮೇಲೆ ಅದೇನೋ ಹಾಕೋದಿಕ್ಕೆ ಏನಂತಾರೆ ಅದಕ್ಕೆ ಅಲ್ಲ ಸಣ್ಣದೊಂದು ದುಡ್ಡು ಕೊಡ್ತಾರಲ್ಲ, ಏನಪ್ಪಾ ಅಂತಾರೆ ಮೇಲೆ ಕಾಂಪೌಂಡ್ ಮೇಲೆ ಇದ್ರ ಮೇಲೆ ಅದನ್ನ ಕಟ್ಟೋದಿಕ್ಕೆ ಯಾರೋ BK ಪವಿತ್ರ ಅಂತ ಒಬ್ಬ ಇಂಜಿನಿಯರ್ ಸೇರಿದಂತೆ ಆತ ರಿಟೈರ್ಡ್ ಆಗಿದ್ದಾನೆ. ಅವನು ಸೇರಿದಂತೆ ಅವನ ಹತ್ರ ಎಲ್ಲ ವಸೂಲಿ ಮಾಡಿ ಅಂತ ನಿನ್ನೆ ಕಾನೂನು ಹೇಳ್ತಾ ಆರ್ಡರ್ ಆಗಿದೆ ಅಲ್ವಾ. ಈಗ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇದೆ ಅಲ್ವಾ. ಅದೇ ತರದ ಆಕ್ಷನ್ ಇಲ್ಲಿ ಆಗ್ಬಾರ್ದು. ಆದ್ರೆ ಆ ಪರಿಹಾರ ಯಾರು ಕೊಡ್ಬೇಕು? ಇವತ್ತು ಗೊತ್ತಿಲ್ಲದೆ ಎಲ್ಲಾ ಕಾನೂನುಬದ್ಧವಾಗಿದೆ ಅಂತೇಳಿ ಮುನೀರು ಇವ್ರ ತರದವ್ರು ಹೋಗಿ ತಗೊಂಡಿದಾರಲ್ವಾ, ಅವ್ರಿಗೆ ಪರಿಹಾರ ಕೊಡ್ಬೇಕು.
ಇವತ್ತು ಪರಿಹಾರ ಈ ಅಧಿಕಾರಿಗಳು ಸೇರಿದಂತೆ ಅವನು ಯಾವನು ಮೂಲ ಓನರ್ ಇದ್ದಾನೋ ಮಾರಿರೋನ್ಗೆ ಸೇರಿ ಅವ್ರದ್ದು ಆಸ್ತಿ ಜಪ್ತ್ ಮಾಡಿ ಇವ್ರು ಪರಿಹಾರ ಕೊಡಬೇಕು. ಇಲ್ಲ ಬಿಡಿ ಅಧಿಕಾರಿಗಳು ಸಹ ಇದು ಹೊಣೆಗಾರರು. ಮಿನಿಸ್ಟರ್ ತನಕ ಅವ್ನು ಕಂದಾಯ ಇಲಾಖೆ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಏನಕ್ಕೆ ಅವ್ರು ನೇಮಕ ಮಾಡಿರೋದು ನಾವು ಸರ್ಕಾರಿ ಆಸ್ತಿ ರಕ್ಷಣೆ ಮಾಡ್ರಪ್ಪ ಅಂತ. ಹಾಗಾಗಿ ನೀವೇನ್ ಮಾಡ್ತಿರೋ ನೋಡಿ, ನಾವಂತೂ ನಿಮ್ಗೆ ಗೊತ್ತಿದೆಯಲ್ವಾ, ನಮ್ ಪಾಡ ನಾವು ಮಾಡ್ತಾ ಇದೀವಿ. ಜನ ಅನುಭವಿಸ್ಲಿ. ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಕೋಮುಗೋ ಅಂದ್ಕೊಂಡು ಲೋಫರ್ಗಳಿಗೆ, ಲುಚ್ಚಗಳಿಗೆ, ಕ್ರಿಮಿನಲ್ಗಳಿಗೆ, ಬದ್ಮಾಶ್ಗಳಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಂಡು ಅವರು ಬದ್ಮಾಶ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಆ ಬದ್ಮಾಶ್ ಅಧಿಕಾರಿಗಳು ಕ್ರಿಮಿನಲ್ಗಳಿಗೆ ಸಾಥ್ ಕೊಟ್ಕೊಂಡು ಈ ತರ ಮಾಡಿದ್ರೆ ಅನುಭವಿಸ್ಬೇಕಾದ್ರೆ ಯಾರು? ಓಟ್ ಹಾಕ್ತವ್ರೆ. ನೀವೆಲ್ವೇನಪ್ಪ, ನೀನೇ ಓಟ್ ಹಾಕ್ದೆ ಇವತ್ತು ಅನುಭವಿಸ್ತೀವಿ ಅಷ್ಟೇ. ನಮಗಂತೂ ಸಾಕಾಗೋಗಿದೆ. ಇವ್ರಿಗೆಲ್ಲ ಗೊತ್ತು. ನಮ್ಮ ಸರ್ ಹೆಸರು ಮತ್ತೆ ಏನು ಬಾಯಲ್ಲೇ ಇದೆ, ಅಬ್ದುಲ್ ವಜೀದ್. ಈಗ ತಾನೇ ಫೇಸ್ಬುಕ್ ಅಲ್ಲಿ ಆಗ್ಲೇ ನಿಮ್ ಇದು ಬಂತು, ಇನ್ನು ಫ್ರೆಂಡ್ ಇದ್ರಲ್ಲಿ. ಹಾಗಾಗಿ ಅಬ್ದುಲ್ ವಜೀದ್ ನಮ್ ಬಹಳ ದಿವಸದ ಪರಿಚಯ. ಅವರು ಹೋರಾಟ ಮಾಡ್ತಿದ್ದಾರೆ. ಇದು ಕೆಲವೊಂದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೋಮು ಸಾಮ್ರಾಜ್ಯ ಇರಬೇಕು ಅಂತೂ ಹೋರಾಟ ಮಾಡ್ತಿದ್ದಾರೆ. ಇಲ್ಲೆಲ್ಲ ಬೇರೆ ಬೇರೆ ಅವ್ನು ತೋರಿಸಿ ಇವನು ತೋರಿಸಿ ಅವನು ಇಬ್ರು ಲಾಭ ಮಾಡ್ಕೊಳ್ಳೋಂತ ಮಧ್ಯದಲ್ಲಿ. ಆದ್ರೆ ನೀವೇನು ಹೋರಾಟ ಮಾಡ್ತಿರೋ ಗೊತ್ತಿಲ್ಲ. ಇಲ್ಲಿರೋರು ಅಷ್ಟೇ. ನಾವು ನಿಮ್ಗೂ ಗೊತ್ತು, ನಮ್ಮಂತವ್ರಿಗೆ ಇವ್ರು ಯಾರು ಓಟ್ ಹಾಕಲ್ಲ. ಓಟ್ ಹಾಕೋದು ಯಾರಿಗೆ? ಇದೇ ಯಾವನ್ ಕ್ರಿಮಿನಲ್ ಇರ್ತಾನೋ ಅದೇ ಕ್ರಿಮಿನಲ್ಗೆ. ಆ ಕ್ರಿಮಿನಲ್ ಇವಾಗ ಆ ಕ್ರಿಮಿನಲ್ ಕೆಲಸ ಮಾಡ್ಕೊಂಡು ಅವ್ನ ಕೈ ಓಡೋಗ್ಬಿಟ್ಟಿರ್ತಾನೆ. ಸಿಕ್ಕಾಕೊಳ್ಳೋರು ಯಾರು? ಏನೇ ಆಗ್ಲಿ ಒಟ್ಟಲ್ಲಿ ಅಧಿಕಾರಿಗಳು ಇವ್ ಸಿಕ್ಕಾಕೊಳ್ಬೇಕು. ಕ್ರಿಮಿನಲ್ಗಳು ಬಿಟ್ಬಿಡೋಣ. ಯಾಕಂದ್ರೆ ಪೊಲೀಸ್ ಅವ್ನು ಸರಿಯಾಗಿದ್ದಿದ್ರೆ ಕಳ್ಳ ಇರ್ತಾ ಇದ್ನಾ? ಬಿಬಿಎಂಪಿ ಅಧಿಕಾರಿಗಳು ಸರಿ ಇದ್ದಿದ್ರೆ ಇವರಿಗೆ ಮನೆಗೆ ನೀರು ಕೊಡಕ್ ಆಗ್ತಾ ಇತ್ತು. ಬಿಡಿ ಆಸ್ತಿನಪ್ಪ ಇದು. ಬಿಡಿಯದವ್ರು ಬಂದು ಬೋರ್ಡ್ ಹಾಕ್ಬೇಕಾಗಿತ್ತಲ್ಲ. ಇದು ಲಿಟಿಗೇಷನ್ ನಲ್ಲಿದೆ, ಇದು ನಮ್ಮ ಸ್ವತ್ತು. ಆ ಬದ್ಮಾಶ್ಗಳದ್ದು ಯಾವ್ದು ಮಾಡಿಲ್ಲ. ಅಲ್ಲೂ ಅಷ್ಟೇ. ಇದಾದ್ರೂ ಅದು ಮೊನ್ನೆ ಆಯ್ತಲ್ವಾ, ಅಲ್ಲೇನು ಗೌರ್ಮೆಂಟ್ ಜಾಗ ಇವ್ರು ಬಂದು ಪಾಪ ಬಡವ್ರು ಗುಡಿಸ್ಲೋ ಹಾಕೊಂಡಿದ್ರು. ಯಾರು ಜಮೀನ್ ತಗೊಂಡಿರ್ಲಿಲ್ಲ. ಅವ್ರು ಒಂಥರ ಒತ್ತುವರಿಯಾಗಿ ಅಲ್ಲಿದ್ರು. ಇದಂತೂ ಪರಮ ಮೋಸ, ಪರಮ ಅನ್ಯಾಯ. ನಿಮಗಾಗಿದೆಯಲ್ಲ ಇಲ್ಲಿ, ಇದು ಪರಮ ಅನ್ಯಾಯ. ಕೋಗಿಲಾದ್ರೂ ಹೌದು ಗೌರ್ಮೆಂಟ್ ಜಾಗ. ಇವ್ರು ಏನೋ ಸ್ಲಮ್ ತರಕ್ಕೇನೋ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ 3 ಲಕ್ಷ 4 ಲಕ್ಷ ವಹಿವಾಟ್ ಆಗಿದೆ. ಅಲ್ಲ, ಅದು ಏನೇ ಆಗಿಲ್ಲ. ಯಾರು ಗೊತ್ತಾ? ಲೋಕಲ್ ಗುಂಡ ಅವ್ನು ಕೊಟ್ಟಿರೋದಲ್ಲಿ. ಲೋಕಲ್ ಗುಂಡ ನಾನ್ ನಿಮ್ ಪ್ರೊಟೆಕ್ಷನ್ ಇದೆ ಅಂತ ಇಲ್ಲದಲ್ಲ, ಗೌರ್ಮೆಂಟ್ ಅವರ ಕೊಟ್ಟಿದ್ದಾರೆ. ಹಾಗಾಗಿ ನೀವೇನ್ ಹೋರಾಟ ಮಾಡ್ತಿರೋ ಮಾಡಿ, ನಾವು ನಮ್ಮ ವಿಚಾರ ಹೇಳ್ತೀವಿ. ನೀವು ಒಂದೇನಾದ್ರು ಹೇಳೋಂಗಿದ್ರೆ ಹೇಳಿ. ಹೆಂಗ್ ಯಾವ ತರಕ್ಕೆ ಈ ಪಾಪ ಈ ಪೊಲೀಸರು ಅವ್ರನ್ನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತನಿಸಂದ್ರದಲ್ಲಿ ಕೋಗಿಲುನಲ್ಲಿ ಆದಂತ ಘಟನೆ, ಆ ಗಾಯ, ಒಂದು 187 ಮನೆಗಳನ್ನ ಡೆಮಾಲಿಷನ್ ಮಾಡಿ ಬುಲ್ಡೋಸರ್ ರಾಜಕೀಯ ಮಾಡಿ ಇವರು ಅದು ಗಾಯ ಆರೋದಕ್ಕೆ ಮೊದಲೇ ಇವತ್ತು ತನಿಸಂದ್ರದಲ್ಲಿ ಮತ್ತೆ ಸರಿಸುಮಾರು 22 ಮನೆಗಳನ್ನ ಮತ್ತು ಶೆಡ್ಗಳನ್ನ ಇಲ್ಲಿ ಕೆಡವಿ ಹಾಕಿದ್ದಾರೆ. ನಾವು ಕೇಳುವಂಥದ್ದಿಷ್ಟೇ, ನೀವು ಸರ್ಕಾರ ನಡೆಸೋರಿಗೆ ಸ್ವಲ್ಪ ಮಾನವೀಯತೆ ಬೇಕು, ತಾಯಿ ಗುಣ ಬೇಕು. ನೀವು ಪ್ರೊಸೀಜರ್ ಫಾಲೋ ಮಾಡಿ. ನಿಮ್ಮ ಪ್ರಾಪರ್ಟಿನ ನೀವು ಕಾಪಾಡ್ಕೊಳ್ಬೇಕಾದ್ರೆ ನೀವು ಯಾವಾಗ ಕಾಪಾಡಕ್ ಬರ್ಬೋದು? ಯಾವಾಗ BDAಗೆ ನೀವು ಅಲಾಟ್ ಆಯ್ತು ಅಂದ್ರೆ, ನೀವು 60-40 ರೇಷಿಯೋದಲ್ಲಿ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು BDAಗೆ ನಿಮ್ಮ ನಿಮ್ಮ 60% ನಿಮ್ಮ ಪ್ರಾಪರ್ಟಿ ಅಕ್ವೈರ್ ಆದ ನಂತರ ನಿಮ್ಮ ಪ್ರಾಪರ್ಟಿಗೆ ಕಾಂಪೌಂಡ್ ಹಾಕೊಳ್ಳೋದು, ಬೋರ್ಡ್ ಹಾಕೊಳ್ಳೋದು ಮಾಡ್ಬೇಕಲ್ಲ. ನೀವು ಏನು ಮಾಡಿದ್ರೆ ವರ್ಷಾನುಗಟ್ಲೆ BDA ಏನು ನಿಮ್ಮ ಅಕ್ವಿಷನ್ ಇದೆ, ವಿತಿನ್ 5 years ಅದನ್ನ ಯುಟಿಲೈಸ್ ಮಾಡಬೇಕು. ನೀವು ಅದನ್ನ ವಿತಿನ್ 5 years ಯುಟಿಲೈಸ್ ಮಾಡಿಲ್ಲ, ನೀವು ಅದನ್ನ ಬೇಲಿ ಹಾಕ್ಲಿಲ್ಲ, ಅಥವಾ ಕಾಂಪೌಂಡ್ ಮಾಡಲಿಲ್ಲ, ಅಥವಾ ಬೋರ್ಡ್ ಹಾಕ್ಲಿಲ್ಲ, ಏನೂ ಹಾಕಿದ್ರೆ ಆ ಓನರ್ಗಳು ನಿಮಗೂ ಮಾರಿ, BDAಗೂ ಮಾರಿ, ದುಡ್ಡು ತಗೊಂಡು ಈ ರೀತಿ ಪಬ್ಲಿಕ್ ಮಾಡಿ ಅದನ್ನ ನೀವು ರಿಜಿಸ್ಟರ್ ಮಾಡಿಕೊಟ್ಟಿದ್ರಿ. ನಾನು ಸರ್ಕಾರಿ ಅಧಿಕಾರಿಗಳೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ, NOC ಕೊಟ್ಟಿದ್ದಾರೆ. ಬೈರೇಗೌಡರಿಗೆ ನಾನು ಕೇಳ್ತೀನಿ, ಬೈರೇಗೌಡ್ರೆ ನಿಮ್ಮ ಏನು ನೋಂದಣಿ ಇಲಾಖೆ, ಮುದ್ರಣ ಮತ್ತು ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ ನೋಡೋದಿಲ್ವಾ? ಇವತ್ತು BBMP ಅವರು ಇಲ್ಲಿ ರೋಡ್ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ, ಖಾತಾ ಇದೆ ಇವ್ರ ಹತ್ರ, ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರು ಕೂಡ ನೀವು ಏಕಾಏಕಿ ಏನನ್ನೂ ಪರಿಶೀಲನೆ ಮಾಡದೆ, ನೋಟಿಸ್ ಮಾಡದೆ, ಒಂದು ಸಹಜ ಪ್ರಕ್ರಿಯೆ ಅಂತ ಇದೇ ರೀತಿ ಉತ್ತರ ಭಾರತದಲ್ಲಿ ಬುಲ್ಡೋಸರ್ ರಾಜಕಾರಣದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನೀವು ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬೇಕು. ಪ್ರಕ್ರಿಯೆ ಏನು, ನೋಟಿಸ್ ಇಶ್ಯೂ ಮಾಡಬೇಕು, ಸಮಯಾವಕಾಶ ಕೊಡಬೇಕು, ಎಲ್ಲ ಆಗ್ಬೇಕಲ್ಲ. ಅದನ್ನ ಏನು ಮಾಡದಲೆ ಈ ರೀತಿ ಅನ್ಯಾಯವಾಗಿ ಅಕ್ರಮವಾಗಿ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ. ಇದರಲ್ಲಿ ನಾವು ಮಾನ್ಯ ಎನ್.ಎ. ಹಾರಿಸ್ ರವರು ಏನು BDAದು ಚೇರ್ಮನ್ ಆಗಿದ್ದಾರೆ. ಅಲ್ಲಿ ಅವರ ಕ್ಷೇತ್ರದಲ್ಲಿ ಮಾನವೀಯತೆ ಹಬ್ಬ ಅಂತ ಮಾಡ್ತಿದ್ದಾರೆ. ಮಾನ್ಯ ಹ್ಯಾರಿಸ್ ರವರೇ, ನೀವು BDA ಚೇರ್ಮನ್ ಆಗಿ ಮಾನವೀಯತೆ ಹಬ್ಬ, ಇದು ಮಾನವೀಯತೆ ಹಬ್ಬನ, ಇದು ಮಾನವೀಯತೆ ಸಂದೇಶನ. ಇದು ಆ ಚಳಿ ಬೆಳಗ್ಗೆ ಬೆಂಗಳೂರಿನ ಚಳಿಯಲ್ಲಿ
ಈ ರೀತಿ ಇರ್ಬೇಕಾದ್ರೆ ಬೆಳಗಿನ 6 ಗಂಟೆ ಜಾವದಲ್ಲಿ ಆ ಮಕ್ಕಳು ಮಹಿಳೆಯರು ನೋಡದಂತೆ ಅವ್ರಿಗೆ ಬೀದಿಗೆ ತಳ್ಳೋದು ಇದೇನಾ ಮಾನವೀಯತೆ ನಿಮ್ದು? ಹಾಗಾಗಿ ನಾನ್ ಕೇಳ್ತಾ ಇರೋಂಥದ್ದು, ನೀವು ಎ ಟಿ ರಾಮಸ್ವಾಮಿ ವರದಿ ಏನು ಇದೆ, ಎಷ್ಟು ಸಾವಿರ ಎಕರೆ ಬೆಂಗಳೂರಲ್ಲಿ ಅಕ್ವೈರ್ ಆಗಿರೋಂಥದ್ದು, ಈ ಬಡವರು ಮಾತ್ರ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 18,000 ಎಕರೆ 18,000 ಎಕರೆ ಅತಿಕ್ರಮ ಅತಿಕ್ರಮ ಒತ್ತುವರಿ ಅಕ್ರಮ ಅದನ್ನ ನೀವು ಏನಾದ್ರು ಏನ್ ಕ್ರಮ ತಗೊಂಡ್ರಿ? ಅದು ಬಿಟ್ಟುಬಿಟ್ಟು ಬಡವರು ಗುಡಿಸಲು ಹಾಕೊಂಡಿರೋದು ಹೋಗಿರುವಂತದ್ದು ಇಲ್ಲಿ ಬಂದು ನಿಮ್ಮ ಪರಾಕ್ರಮ ಅಂತ ತೋರಿಸಿದ್ರಿ. ಶ್ರೀಮಂತ ವರ್ಗ ನಿಮ್ಮ ರಾಜಕಾರಣಿಗಳು ಎಲ್ಲ ಅಕ್ರಮ ಮಾಡ್ಕೊಂಡಿರೋದನ್ನೆಲ್ಲ ಏನ್ ಮಾಡ್ತಿದ್ರಿ? ಸೋಮಣ್ಣ ಮಾಡಿ ಸೋಮಣ್ಣ ಅದನ್ನ ಡಿನೋಟಿಫೈಗೆ ಹಾಕೊಳ್ತಾರೆ. ಅದ್ರ ಜಮೀನನ್ನ ಇದನ್ನ ನೀವು ಅಕ್ವೈರ್ ಮಾಡಿದಿರಲ್ವಾ, ಇದನ್ನ ನಿಮ್ಮ ರದ್ದು ಮಾಡಿ ಈ ಸ್ವಾಧೀನ ಪ್ರಕ್ರಿಯೆಯಿಂದ ಈ ಜಮೀನನ್ನ ಬಿಡಿ ಅಂತ, ಅದನ್ನ ಬಿಡಿ ಅಂತ ಹೇಳಿ ಸೋಮಣ್ಣ. ಯಾಕಂದ್ರೆ ಜಮೀನ್ದಾರ ಕಳ್ಳನಿಂದ ಜಮೀನ್ ತಗೊಂಡಿರೋ ಸೋಮಣ್ಣ, ಯಾರು ಸಣ್ಣ ಪುಟ್ಟ ಅಲ್ಲ. ಸೋಮಣ್ಣ ಅದನ್ನ ತಗೊಂಡೋಗಿ ಯಾರಿಗೆ ಮೊದಲಿಗೆ ಅರ್ಜಿ ಇದು ಕೊಡೋದು ಮುಖ್ಯಮಂತ್ರಿಗೆ, ಧರ್ಮ್ ಸಿಂಗು ಇಲ್ಲಪ್ಪ ಆಗಲ್ಲ ಅಂತ ರೆಕಾರ್ಡ್ ಇದೆ. ಧರ್ಮ್ ಸಿಂಗ್ ಆದ್ಮೇಲೆ ಬರೋದು ಯಾರು? ಕುಮಾರಸ್ವಾಮಿನೂ ಆಗಲ್ಲ ಅನ್ಬಿಡ್ತಾರೆ. ಅದಾದ್ಮೇಲೆ ಬರೋದು ಯಾರು? ನಮ್ಮ ಡಿನೋಟಿಫಿಕೇಶನ್ ವೀರ ಯಡಿಯೂರಪ್ಪನ ಟೈಮಲ್ಲಿ ಆತ ಅಷ್ಟೊತ್ತಿಗೆ ಬಿಜೆಪಿ ಸೇರ್ಕೊಂಡಿರ್ತಾನೆ. ಯಾರು? ಸೋಮಣ್ಣ ಸೇರ್ಕೊಂಡು ಯಡಿಯೂರಪ್ಪನ ಟೈಮಲ್ಲಿ ಕಾನೂನು ಬಾಹಿರವಾಗಿ ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡು ಇವತ್ತು ಆ ಜಮೀನು ಏನೋ ಸೋಮಣ್ಣನ ಬಿಲ್ಡಿಂಗ್, ಒಂದು ದೊಡ್ಡ ಬಿಲ್ಡಿಂಗ್ 16 ಕೋಟಿ ರೂಪಾಯಿಯ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಯಾರು? ಶ್ರೀಮಂತ ಒಬ್ಬ, ಆಲ್ರೆಡಿ ಒಬ್ಬ ಲಿಂಗಯ್ಯ ಅನ್ನುವಂತನು ಒಬ್ಬ ಬಲಾಢ್ಯ ರಾಜಕಾರಣಿಗೆ ಮಾಡ್ತಾನೆ. ಬಲಾಢ್ಯ ರಾಜಕಾರಣಿ ಅದನ್ನ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಿಸ್ಕೊಳ್ತಾನೆ. ಅಟ್ಲೀಸ್ಟ್ ಇವಾಗ ಡಿನೋಟಿಫೈ ಆಗಿದೆ ಕಾನೂನು ಬಾಹಿರವಾಗಿ, ಅದು ಕಾನೂನು ಬದ್ಧವೋ ಅಲ್ವೋ ಅಂತ ನಾವು ಹೋರಾಟ ಮಾಡ್ತಿದ್ವಿ. 6 ವರ್ಷ ಬೇಲಲ್ಲಿದ್ರು ಯಡಿಯೂರಪ್ಪ, ನಾನು ಹಾಕಿರೋ ಕೇಸಲ್ಲಿ ಸೋಮಣ್ಣ ಎಲ್ಲಾನು. ಆದರೆ ಇಲ್ಲಿ ಡಿನೋಟಿಫೈ ಆಗಿಲ್ಲ. ಮತ್ತೆ ಅವನು ಯಾರು ಮಾರಿದ್ದಾನೋ ಅವನನ್ನು ಸಹ ಬಡವ್ರಿಗೆ ಮಾರಿದ್ದಾನೆ. ಹಾಗಾಗಿ ಇವ್ರು ಯಾರು ಹೋಗಿ ಡಿನೋಟಿಫೈ ಮಾಡಿಸ್ಕೊಳಕ್ಕಾಗಿಲ್ಲ. ಇದೇ ತರಕ್ಕೆ ಇಲ್ಲೇನೋ ಇದು ಡಿ ಕೆ ಶಿವಕುಮಾರ್ ಏನೋ ಅವ್ರದ್ದು ಏನಂತಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇದೇ ತರಕ್ಕೆ ಡಿ ಕೆ ಶಿವಕುಮಾರ್ಗೆ ರಾಚನಹಳ್ಳಿನಲ್ಲಿ ಡಿನೋಟಿಫೈ ಮಾಡಿದ್ದು ಯಡಿಯೂರಪ್ಪ. ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ಗೆ ಬಿಜೆಪಿಯ ಯಡಿಯೂರಪ್ಪ, ಅವರೆಲ್ಲ ಪಾರ್ಟ್ನರ್ಸ್ ಇನ್ ಕ್ರೈಮ್. ಹಾಗಾಗಿ ನೀವೇನ್ ಬಡವರಿದ್ದೀರಾ, ಬಡವ್ರ ಪರವಾಗಿ ಯಾರು ಇಲ್ಲ, ಬರೀ ಶ್ರೀಮಂತರ ಪರವಾಗಿ ಈ ದೇಶದಲ್ಲಿ ಕಾನೂನು ನ್ಯಾಯ ಬುಲ್ಡೋಸರ್ ಎಲ್ಲ ಇರುವಂತದ್ದು. ನಿಮ್ಗಿರೋದೇನೋ ಚಿಪ್ಪು ಚೆಂಬು. ಹಾಗಾಗಿ ನೋಡಿ ನೀವೇನ್ ಮಾಡ್ತಿರೋ ನೋಡಿ, ನಿಮ್ಗೆ ಏನ್ ಮಾಡ್ತಾರೋ ಬಂದ್ವಿ ಒಳ್ಳೇದಾಗಿ ಫೋನು ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋಣವಾ? ನಾವು ವಿಚಾರ ಏನು ಅದನ್ನ ಪದೇ ಪದೇ ರಾಘುಸ್ವಾಮಿ ಮಾತಾಡಿ ಸಾಕಾಗಿದೆ ರೀ. ಭ್ರಷ್ಟಾಚಾರ, ವ್ಯವಹಾರ, ಅಕ್ರಮ, ಕೊನೆಗೆ ಅಂತಿಮವಾಗಿ ಎಲ್ಲಿಗೆ ಬರುತ್ತೆ? ನಾವು ವೋಟ್ ಹಾಕಿರೋದಕ್ಕೆ ಬರುತ್ತೆ. ನಾವ್ ಯಾರು ವೋಟ್ ಹಾಕ್ತಿವೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸರ್, ಈ ಲ್ಯಾಂಡ್ ಹೋನ್ ಹೆಸರು ಮುನಿಸ್ವಾಮಿಗೌಡ ಅಂತ. ಬಂಧುಗಳೇ, ನಾನ್ ಮಾತಾಡ್ತಾ ಹೋಗ್ತೀನಿ, ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ರ. 2014ರಲ್ಲಿ ಎ ಟಿ ರಾಮಸ್ವಾಮಿ ವರದಿ ಅನ್ವಯ ಬೆಂಗಳೂರು ನಗರದಲ್ಲಿಯೇ ಸುಮಾರು 18,000 ಎಕರೆ, ಒಂದಲ್ಲ ಎರಡಲ್ಲ 18,000 ಎಕರೆ ಒತ್ತುವರಿ ಆಗಿದೆ, ಭೂ ಕಬಳಿಕೆ ಆಗಿದೆ. ಹಾಗಾಗಿ ಅದನ್ನೆಲ್ಲ ತೆರವು ಮಾಡಿಸಿ ಸರ್ಕಾರದ ಆಸ್ತಿ, ಆಸ್ಪತ್ರೆಗಳು ಕಟ್ಟೋದಿಕ್ ಬೇಕು, ಶಾಲೆಗಳು ಕಟ್ಟೋದಿಕ್ ಬೇಕು, ಮೈದಾನ ನಿರ್ಮಿಸೋದಿಕ್ ಬೇಕು, ಸಿವಿಕ್ ಅಮ್ಯುನಿಟೀಸ್ ಬೇಕು ಅಂತ ಹೇಳಿ ಅವೆಲ್ಲ ತೆರವು ಮಾಡಬೇಕು ಅಂತ ಹೇಳಿ. ಆಗ ತೆರವು ಮಾಡಬೇಕು ಅಂದ್ರೆ ಯಾರು ಭೂ ಕಬಳಿಕೆ ಮಾಡಿದಾರೋ ಅವರಿಂದ ವಶಪಡಿಸ್ಕೊಳ್ಬೇಕು. ಅದಕ್ಕಾಗಿ ಹೊಸ ಕೋರ್ಟ್ಗಳು, ಕಾಯ್ದೆಗಳು ಬರಬೇಕು ಅಂತ ಹೇಳಿ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ 2014 ಸೆಪ್ಟೆಂಬರ್ ನಲ್ಲಿ ಬಹಳ ದೊಡ್ಡ ಹೋರಾಟ ನಡೀತು. 39 ದಿನಗಳ ಕಾಲ ಹೋರಾಟ ನಡೀತು. ಅದರಲ್ಲಿ 3 ದಿವಸಗಳ ಉಪವಾಸ ಸತ್ಯಾಗ್ರಹ ನಡೀತು. ಆ 39 ದಿನಗಳ ಕಾಲ ಹೋರಾಟದಲ್ಲಿ ಭಾಗವಹಿಸಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿರೋ ನಾನು.
ಹಾಗಾಗಿ ನಮ್ಮ ಎಲ್ಲ ಹೋರಾಟದ ಫಲವಾಗಿ ಸ್ಪೆಷಲ್ ಕೋರ್ಟ್ಗಳಾಯ್ತು. ನಮ್ಮ ಪಕ್ಷದ ಡಾಕ್ಟರ್ ಶಿವರಾಮ್ ಅನ್ನುವಂತವ್ರು 85 ವರ್ಷ ಇವತ್ತು ಅವರಿಗೆ, ಅವರು ಅದೇ ಕೋರ್ಟ್ ನಲ್ಲಿ ಹಲವಾರು ಪ್ರಕರಣಗಳನ್ನ 16,000 ಎಕರೆಗಳನ್ನ ಏನು ಜನರು ಖದೀಮರು ಕ್ರಿಮಿನಲ್ಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ನಾವು ಅವತ್ತು ಮಾಡಿದಂತಹ ಹೋರಾಟದ ಫಲವಾಗಿ ಪ್ರತಿ ತಿಂಗಳು ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ, ಎ ಟಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ಗಳಾಗೋದು, ಅಧಿಕಾರಿಗಳಿಗೆ ಲೆಟರ್ ಕೊಡೋದು, ಇವೆಲ್ಲ ನಡೆದು ಸುಮಾರು 5,000-6,000 ಎಕರೆ. ಇರಯ್ಯ ಒಂದ್ ನಿಮಿಷ, ಇರಯ್ಯ, ಕುಡ್ದಿರೋ ಕಳ್ಸ ಅವ್ನ ಆ ಕಡೆ, ಕುಡ್ದಿರೋ ಕಳ್ಸ ಆ ಕಡೆ. 5-6 ನಿಮ್ಮಂತವ್ರಿಂದಾನೇ ದೇಶ ಹಾಳಾಗಿರೋದು, ಪ್ರಜ್ಞೆ ಇಲ್ಲ ಮೈ ಮೇಲೆ. 5,000-6,000 ಎಕರೆಗಳನ್ನ ನಾವು ಒತ್ತುವರಿ ತೆರವು ಮಾಡ್ಬಿಟ್ಟಿದೀವಿ. 16,000 ಕೋಟಿ ಉಳಿಸ್ಬಿಡ್ತೀವಿ ಅಂತ ಹೇಳಿ 2018ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಏನು ಕೋಟ್ಯಾಂತರ ರೂಪಾಯಿ ಬ್ಯಾನರ್ಗಳನ್ನ ಹಾಕಿ ಖರ್ಚು ಮಾಡಿ ಬ್ಯಾನರ್ಗಳನ್ನ ಹಾಕೊಳ್ತು. ಆದ್ರೆ ಇವತ್ತಿಗೂ ಬಹುತೇಕವಾಗಿ ಒತ್ತುವರಿ ತೆರವಾಗಿಲ್ಲ. ಅದಕ್ಕೆ ಇವತ್ತು ಇಲ್ಲಿ ನಾವು ನಿಂತಿರುವಂತ ಜಾಗನು ಅದೇ ತರಕ್ಕೆ ಬಿಡಿಎ ಇದನ್ನ ಅಕ್ವೈರ್ ಮಾಡ್ಕೊಂಡು, ಅದರ ದುಡ್ಡು ಅಕ್ವೈರ್ ಮಾಡ್ಕೊಂಡು, ಯಾವ ರೈತನಿಂದ ಅಕ್ವೈರ್ ಮಾಡ್ಕೊಂಡಿತ್ತೋ, ಯಾವ ವ್ಯಕ್ತಿಯಿಂದ ಅಕ್ವೈರ್ ಮಾಡ್ಕೊಂಡಿತ್ತೋ, ಸ್ವಾಧೀನ ಮಾಡ್ಕೊಂಡಿತ್ತೋ ಆ ವ್ಯಕ್ತಿಗೆ ಪರಿಹಾರವನ್ನು ಕೊಟ್ಟು, ಆದರೆ ತನ್ನ ಸ್ವತ್ತನ್ನ ಏನಂತಾರೆ ಅದನ್ನ ಭದ್ರ ಮಾಡ್ಕೊಳ್ಳೋ ಕೆಲಸ ಮಾತ್ರ ಮಾಡಿಲ್ಲ, ಅದನ್ನ ಭದ್ರ ಮಾಡ್ಕೊಳ್ಳಿಲ್ಲ. ಇತ್ತೀಚೆಗೆ ತಾನೇ ನಾವು ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತಣಿಸಂದ್ರದಲ್ಲಿದ್ವಿ. ಇದೇ ಬ್ಯಾಟರಾಯನ ಕಂದಾಯ ಸಚಿವ, ಏನು ಅಮೆರಿಕ ರಿಟರ್ನ್ಡ್ NRI, ನಮಗೆ ಅಲ್ಲೆಲ್ಲ ಓದ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡಿ ಮಾಜಿ ಸಚಿವರ ಮಗ, ಅವರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಾನೇ ಕೋಗಿಲೂರಿನಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕೊಂಡು ಒಂದು ಸ್ಲಮ್ ತರಕ್ಕೆ ಬದುಕ್ತಾ ಇದ್ದಂತ ಜನರನ್ನ ತೆರವು ಮಾಡ್ಲಾಯ್ತು. ಅದೊಂದು ರೀತಿನಲ್ಲಿ ಒಂದು ಸರಿನೋ ತಪ್ಪ ಮಾನವೀಯತೆ ಒಂದ್ ಕಡೆ ಇಡೋಣ. ಆದ್ರೆ ಅವ್ರಿಗೆ ಯಾರಿಗೂ ಹಕ್ಕುಪತ್ರ ಕೊಟ್ಟಿರ್ಲಿಲ್ಲ. ಅವ್ರದ್ದು ಆ ಜಮೀನು ಈಗಲೂ ಸರ್ಕಾರದ ಹೆಸರಲ್ಲೇ ಇತ್ತು, ಬೇರೆ ಯಾವ ಅಪ್ಪನ ಹೆಸರಲ್ಲೂ ಇರಲಿಲ್ಲ. ಆ ಸರ್ಕಾರದ ಹೆಸರಲ್ಲಿತ್ತು, ಅದು ಒತ್ತುವರಿ ತೆರವು ಮಾಡ್ಬೇಕಾಯ್ತು, ಬಂಡೆ ಇತ್ತು, ಅಲ್ಲಿ ಕಸ ಅವೆಲ್ಲ ಹಾಕಿ ಬೇರೆ ತರದ್ ಆಗ್ತಾ ಇತ್ತು ಅಂತಿದ್ರು. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನಾವು ಬೇರೆ ಕಡೆ ಇಟ್ರು, ತಾಂತ್ರಿಕ ದೃಷ್ಟಿಯಿಂದ ಸರ್ಕಾರ ಮಾಡಿದ್ದು ಸರಿ ಅವತ್ತು. ಯಾಕಂದ್ರೆ ಸರ್ಕಾರದ್ದೇ ಜಾಗ, ಸರ್ಕಾರಿ ಜಾಗದಲ್ಲಿ ಎಲ್ಲ ಗುಡಿಸಲು ಟೆಂಟು ಮನೆ ಎಲ್ಲ ಕಟ್ಕೊಂಡಿದ್ದಾರೆ, ತೆರವು ಮಾಡ್ಬೇಕು, ಸರ್ಕಾರಿ ಜಾಗವನ್ನ ಭದ್ರಪಡಿಸ್ಕೊಳ್ಬೇಕು. ಆದ್ರೆ ಇವತ್ತು ನಾವು ಅದೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಣಿಸಂದ್ರದಲ್ಲಿ ಇದೀವಿ. ಇಲ್ಲೊಂದು 2 ಎಕರೆ ಜಾಗದಲ್ಲಿ 20ಕ್ಕಿಂತ ಹೆಚ್ಚು ಮನೆಗಳನ್ನ ಈ ತರಕ್ಕೆ 30 ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿದೆ. ಇದಂತೂ ಅಕ್ಷಮ್ಯ ಅಪರಾಧ. ಇದು ಡೆಮಾಲಿಷ್ ಮಾಡಿದ್ದೀವಿ ಅಂದ್ರೆ ಇಲ್ಲೊಂದು ಅಪರಾಧ ಕೃತ್ಯ ಆಗಿರ್ಬೇಕು ಅಲ್ವಾ? ಆದವ್ರು ಯಾರು? ಕ್ರೈಮ್ ಮಾಡಿದವ್ರು ಯಾರು? ಕ್ರೈಮ್ ಆಗೋದಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಅವಕಾಶ ಮಾಡಿಕೊಟ್ಟವ್ರು ಮೊದಲಿಗೆ ಬಿಡಿಎ ಅಧಿಕಾರಿಗಳು. ಬಿಡಿಎ ಇದನ್ನ ಸ್ವಾಧೀನ ಪಡಿಸ್ಕೊಂಡಿದೆ ಮತ್ತು ಆ ಜಮೀನಿಗೆ ಈಗಾಗಲೇ ನಾವು ಪರಿಹಾರ ಕೊಟ್ಟಿದ್ದೀವಿ ಮೂಲ ಜಮೀನ್ದಾರರಿಗೆ. ಅಂದ್ರೆ ಈ ಜಮೀನಿಗೆ ಆವತ್ತೇನೆ ಕಾಂಪೌಂಡ್ ಹಾಕಿ ಭದ್ರ ಮಾಡಬೇಕಾಗಿದ್ದ ಬದ್ಮಾಶ್ಗಳು ಯಾರು? ಬಿಡಿಎ ಅಧಿಕಾರಿಗಳು. ಅದನ್ನು ಮಾಡಿಲ್ಲ. ಅದನ್ನ ಮಾಡದೆ ಅವನು ಆ ಓನರ್ ಯಾವನಿದ್ನೋ ಅವನೇ ಮಾರದ್ನೋ, ಯಾರು ಮಾರಿದ್ರು ಅಥವಾ ಯಾವನೇ ಒಂದು ದಾಖಲೆ ಸೃಷ್ಟಿ ಮಾಡಿದ್ನೋ ನಮಗ್ ಗೊತ್ತಿಲ್ಲ. ಅವರೆಲ್ಲ ಹೋಗಿ ಈ ಜಮೀನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದ್ರೆ ಎನ್ಕಂಬ್ರೆನ್ಸ್ ಅಲ್ಲಿ ಋಣಭಾರದಲ್ಲಿ ಈ ಜಮೀನು ಈಗಾಗಲೇ ಬಿಡಿಎ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಬರ್ಬೇಕು. ಅದನ್ನ ಬರದೇ ಇರೋ ಹಂಗೆ ಮಾಡ್ಕೊಂಡಿದ್ದಾರೆ. ಬರ್ದೇ ಇರೋ ಹಾಗೆ ಮಾಡ್ಕೊಂಡು ರಿಜಿಸ್ಟರ್ ಆಗೋದಿಕ್ಕೆ ಬೇಕಾಬಿಟ್ಟಿಯಾಗಿ ಅವ್ರಿಗೆ ಬೇಕಾದಾಗೆ ಲೇಔಟ್ ಮಾಡಿ ಸೈಟ್ ಮಾರ್ಬಿಟ್ಟಿದ್ದಾರೆ. ಮಾರಿರೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಏನೊತ್ತಿದ್ದಾರೆ? ಟಸ್ಟೆ ಏನಂತಾರೆ, ರಬ್ಬರ್ ಸ್ಟ್ಯಾಂಪ್ ಅಂತಿದ್ದಾರೆ. ಇದು ಕಾನೂನುಬದ್ಧ ವ್ಯಾಪಾರ ಅಂತೇಳಿ. ಅದಾದ ಮೇಲೆ ಇಲ್ಲಿ ಬಿಬಿಎಂಪಿ ಮೊದ್ಲು ಯಾವ್ದಿತ್ತೋ ಗೊತ್ತಿಲ್ಲ, ಗ್ರಾಮ ಪಂಚಾಯತಿಗೆ ಸೇರಿತ್ತೋ ಏನಕ್ಕೆ ಸೇರಿತ್ತೋ, ಈಗ ಬಿಬಿಎಂಪಿ ಸೇರಿದೆ. ಬಿಬಿಎಂಪಿ ಅಧಿಕಾರಿಗಳು ಅಂತಿಂತದಲ್ಲ, ಕಾಂಕ್ರೀಟ್ ರಸ್ತೆ ಹಾಕಿದ್ದಾರೆ, ಚರಂಡಿ ಮಾಡಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ನೀರ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಈ ಅನಧಿಕೃತ ಲೇಔಟ್ಗೆ. ಅನಧಿಕೃತ ಲೇಔಟ್ ಅಂತ ಹೇಳ್ಬೇಕಾಗಿರೋರು ಹೇಳ್ತಿರೋರು ಯಾರು? ಬಿಬಿಎಂಪಿ ಅವರು ಅಥವಾ ಬಿಡಿಎದವರು. ಆದ್ರೆ ಬಿಬಿಎಂಪಿ ಅವರು ಇದು ಅಧಿಕೃತ ಲೇಔಟ್ಗೆ ಕೊಡುವ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದಾರಲ್ವಾ, ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಶಿಕ್ಷೆಗೆ ಅರ್ಹರೋ ಅಲ್ವೋ? ಬಿಡಿ ಅಧಿಕಾರಿಗಳು ಶಿಕ್ಷೆಗೆ ಅರ್ಹರೋ ಅಲ್ವೋ? ಅಥವಾ ಇದು ಗೊತ್ತಿದ್ದೂನು ಏನೋ ಒಂದು ತಿದ್ದಿರ್ಬೇಕಲ್ಲ ಬದ್ಮಾಶ್ಗಳು ಇದನ್ನ ಮೊದಲ ಸಲ ಮಾರೋದಿಕ್ಕೆ. ಏನೋ ತಿದ್ದಿರೋ ತಾನೇ ಅದು ಎನ್ಕಂಬ್ರೆನ್ಸ್ ಅಲ್ಲಿ ಬರ್ದೇ ಇರುವಂತದ್ದು. ಹಾಗಾಗಿ ತಿದ್ದಿರುವಂತಹ ಕ್ರಿಮಿನಲ್ ಯಾರು? ಆ ಕ್ರಿಮಿನಲ್ ಮೇಲೆ ಏನ್ ಆಕ್ಷನ್ ಆಗಿದೆ? ಇವರೆಲ್ಲ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಕ್ರಿಮಿನಲ್ಗಳೇನಿದ್ದಾರೆ, ಮಾರಿರೋರೇನಿದ್ದಾರೆ, ರಿಯಲ್ ಎಸ್ಟೇಟರು, ಇವರೆಲ್ಲ ಶ್ರೀಮಂತರು, ಇವರೆಲ್ಲ ಬಲಾಢ್ಯರು, ಇವರೆಲ್ಲ ಪ್ರಬಲರು. ಹಾಗಾಗಿ ಅವ್ರದ್ದು ಏನೇನು ರೋಮ ಕೂಡ ಕಿತ್ಕೊಳ್ಳೋದಿಕ್ಕೆ ಈ ಸರ್ಕಾರದ ಕೈಯಲ್ಲಾಗಲ್ಲ. ಯಾರು ಕಿತ್ಕೊಳಕ್ಕಾಗತ್ತೆ? ಒಂದು ಮುನೀರದ್ದೋ, ತಿಮ್ಮಪ್ಪಂದೋ ಅಲ್ವೇನ್ರಣ? ಇಷ್ಟೇ ಆಗುವಂತದ್ದು. ಹಾಗಾಗಿ ಇವತ್ತು ಆ ಸ್ಥಿತಿಗೆ ಬಂದಿದೆ. ಇಲ್ಲಂತೂ ಇಲ್ಲಿ ಕ್ರೈಮ್ ಆಗಿದೆ ಅಂದ್ಮೇಲೆ ಯಾರು ಕ್ರೈಮ್ ಮಾಡಿದ್ದಾರೋ ಅವರನ್ನ ಹಿಡಿದು ಜೈಲಿಗೆ ಹಾಕಿ ಅವ್ರ ಹತ್ರ ದಂಡ ವಸೂಲಿ ಮಾಡಿ ಆ ದಂಡವನ್ನ ಇವರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟು ಆವಾಗ ಇವರಿಗೆ ಖಾಲಿ ಮಾಡಿ ಅಂತ ಹೇಳಿ ಪರಿಹಾರವನ್ನ ಕೊಟ್ಟು ಖಾಲಿ ಮಾಡಿಸಿ ಡೆಮಾಲಿಷ್ ಮಾಡಿದ್ರೆ ಅದು ನಿಜವಾದ ಜಸ್ಟಿಸ್, ನ್ಯಾಯ. ಅಂದ್ರೆ ಅದು ಬೇರೆ ಇನ್ಯಾವುದೂ ಅಲ್ಲ. ನೀವು ಅಕ್ರಮವಾಗಿ ಕಟ್ಕೊಂಡಿದ್ದೀರಾ, ಅಕ್ರಮವಾಗಿ ಕಟ್ಕೊಂಡಿರೋದು ಎಲ್ಲಪ್ಪ ಮುನೀರು? ಇತ್ತೀಚೆಗೆ ತಾನೇ ಇವ್ರ ಅಣ್ಣನ ಅಕ್ಕನ ಮಗಳು ಅವ್ರ ಮದ್ವೆ ಬಂದಿತ್ತು, ಬೇರೆ ಇನ್ನೊಂದೆಲ್ಲೋ ಆಸ್ತಿ ಇತ್ತು, ಅದನ್ನ ಮಾರಿ
ಮದುವೆದನ್ನು ಮುಂದಕ್ಕೆ ಹಾಕಿ 50-40-50 ಲಕ್ಷ ರೂಪಾಯಿ ಏನು ಒಂದು 12 ಲಕ್ಷ ರೂಪಾಯಿ ಚಿನ್ನವನ್ನ ಅಡ ಇಟ್ಟು ಆ ದುಡ್ಡನ್ನ ತಗೊಂಡು 20/50 ಅಲ್ಲಿ ಜಮೀನ್ ಇದು ಸೈಟ್ ತಗೊಂಡಿದ್ದಾರೆ. ಅವ್ನು ಇರುವಂತ ಮನೆ, ಅದಕ್ಕೆ ಸರ್ಕಾರಕ್ಕೆ 3,90,000 ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದಾರೆ. ಸರ್ಕಾರ ಇವರ ದುಡ್ಡು ತಗೊಂಡಿದೆ, ಆದ್ರೆ ಇವರ ಹಕ್ಕುಗಳ ರಕ್ಷಣೆಗೆ ಬಂದಿಲ್ಲ. ಇವತ್ತು ಎಷ್ಟೆಲ್ಲಾ ಜನ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರ ಇಲ್ಲ ಆಗಿರೋ ನೋಡ್ರಿ, ಇಷ್ಟೆಲ್ಲಾ ಮನೆಗಳಿಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಸ್ಟಾಂಪ್ ಡ್ಯೂಟಿನೇ ಬಂದಿದೆ. ಎಷ್ಟೋ ಹಲವಾರು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಬಂದಿದೆ. ಅದರ ಪರಿಹಾರ ಇಲ್ಲ, ಮನೆ ಇಲ್ಲ, ಮಾಡಿರೋ ಹೋಗ್ಲಿ. ಇವ್ರೇನೋ ಇವ್ರೇನೋ ಸಂತ್ರಸ್ತರಾಗ್ಬಿಟ್ಟಿದಾರ. ಇವರಿಗೆ ಮೋಸ ಮಾಡಿದವನಿಗೆ ಶಿಕ್ಷೆ ಎಲ್ಲಿ? ಏನಿದು ನ್ಯಾಯ ಇರುವ ದೇಶ ಅಂತಾರ, ನ್ಯಾಯ ಅಂತಾರ? ಇದನ್ನ ಯೋಚನೆ ಮಾಡೋಣ. ಇದಕ್ಕಿಂತ ಬೇರೆ ರೀತಿಯಲ್ಲಿ ಹೇಳೋದಿಕ್ ಆಗೋದಿಲ್ಲ. ನಾನು ಈಗಲೇ ಹೇಳ್ದಂಗೆ BDA ಅನ್ನುವಂತಹದ್ದು ಪರಮ ಭ್ರಷ್ಟ ರಿಯಲ್ ಎಸ್ಟೇಟ್ ಕಂಪನಿ. ಅದು ಬೆಂಗಳೂರು ಏನಂತಾರೆ ಡಕಾಯಿಟ್ಸ್ ಅಥಾರಿಟಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. BDA ಆಗಲಿ, ಅದು ಏನದು ಹೌಸಿಂಗ್ ಬೋರ್ಡ್ ಏನಂತಾರೆ, SBA ಏನಪ್ಪಾ ಅದು, ಗೃಹ ಮಂಡಳಿ, KHB ಕರ್ನಾಟಕ ಹೌಸಿಂಗ್ ಬೋರ್ಡ್, KIADB, ಇವೆಲ್ಲರೂ ಸರ್ಕಾರ ನಡೆಸುವಂತಹ ಅಕ್ರಮವಾಗಿ ನಡೆಸುವಂತಹ ರಿಯಲ್ ಎಸ್ಟೇಟ್ ಕಂಪನಿಗಳು. ಅವರಿಗೆ ಒಂದು ತಾಯಿ ಹೃದಯ ಇಲ್ಲ, ಕಾನೂನು ಪಾಲನೆ ಇಲ್ಲ. ಯಾರ್ದೋ ಜಮೀನುಗಳನ್ನ ಹೋಗಿ ಅಕ್ವೈರ್ ಮಾಡ್ಕೊಳ್ಳೋದು, ಅದನ್ನ ಇನ್ಯಾರಿಗೂ 6 ಕಾಸಿಗೆ 3 ಕಾಸಿಗೆ ಮಾರೋದು. ಇತ್ತೀಚೆಗೆ ತಾನೇ ನಾವು ನೋಡಿದ್ವಲ್ಲ, ಇನ್ಫೋಸಿಸ್ ಕಂಪನಿ ಅವ್ರದ್ದು ಅದು ಏನು ಇಂಡಸ್ಟ್ರಿ ಮಾಡೋದಕ್ಕೆ ಅಂತ ಕೊಟ್ಟಿರೋದನ್ನ ಅವರು ರಿಯಲ್ ಎಸ್ಟೇಟ್ ಮಾರ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ಪಕ್ಕದಲ್ಲಿನೇ ಜಮೀನಿಗೆ ಇದ್ರ ಪಕ್ಕದಲ್ಲಿ ಈಗ ಯಾಕಿದನ್ನ ಈ ಸಂದರ್ಭದಲ್ಲಿ ಬಂದು ತೆರವು ಮಾಡ್ತಾ ಇದಾರೆ ಅಂತ ಸ್ಥಳೀಯರು ಹೇಳೋದೇನು ಅಂದ್ರೆ, ಇಲ್ಲಿ DK ಶಿವಕುಮಾರ್ ಅವ್ರು ಸೇರಿದಂತ ಪಾರ್ಟ್ನರ್ಶಿಪ್ ದ ಒಂದು ಫರ್ಮ್ ಅವ್ರದ್ದು ಜಮೀನ್ ಇದೆ, ಅದಕ್ಕೆ ಹೈವೇ ಬೇಕು, ಅದಕ್ಕೆ ರೋಡ್ ಬೇಕು, ಅದಕ್ಕಾಗಿ ತೆರವು ಮಾಡಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಇಷ್ಟು ದಿವಸ ಮಾಡದಿರೋದು ಇವತ್ತು ಯಾಕೆ ಬಂದಿದೆ? 100 ಕೋಟಿ ರೂಪಾಯಿ, 100 ಬಹುಶಃ 1000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ, ಅಲ್ಲಿ 100,000 ಅಪಾರ್ಟ್ಮೆಂಟ್ಗಳು ಬರುತ್ತೆ. ಆದ್ರೆ ಯಾರು ಬರ್ಲಿ, ನ್ಯಾಯಬದ್ಧವಾಗಿರ್ಲಿ. ನಾವಂತೂ ಇವ್ರದೇನು ಇವ್ರು ಅನುಭವಿಸ್ಬೇಕು, ಅವ್ರು ಅನುಭವಿಸ್ತಾರೆ, ನಾವಂತೂ ಅವ್ರಿಗೆ ಪರಿಹಾರ ಕೊಡೋ ಸ್ಥಿತಿಲಿ ಇಲ್ಲ. ಆದ್ರೆ ಪರಿಹಾರ ಕೊಡ್ಬೇಕಾಗಿತ್ತಲ್ಲ. ಇವರೇ ಈತಾನೇ ಕ್ರಿಮಿನಲ್ ಆಗಿ, ಈತಾನೇ ಮಾರಿ, ಈತಾನೇ ಇನ್ನೊಬ್ರು ತಗೊಂಡಿದ್ರೆ ನಾವು ಇವ್ರು ಕೇಳಬಹುದು. ಸರ್ಕಾರ ಕೊಟ್ಟಿದೆ, NOC ಕೊಟ್ಟಿದೆ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದೆ, ನೀರ್ ಕೊಟ್ಟಿದೆ. ಈ ಖಾತಾ ಏನು ಹೊಸದಾಗಿ ಬೆಂಗಳೂರಲ್ಲಿ ಎಲ್ಲಾನು ಈ ಖಾತಾ ಎಲೆಕ್ಟ್ರಾನಿಕ್ ಖಾತಾ ಅಂತ ಮಾಡ್ತಾ ಇದಾರಲ್ವಾ, ಅದೂ ಸಹ ಕೊಟ್ಟಿದೆ. ಇಷ್ಟೆಲ್ಲ ಇರುವಾಗ ಈಗ ಇವರಿಗೆ ಏನ್ ರಕ್ಷಣೆ ಸಿಕ್ಕಿದೆ? ಸರ್ಕಾರ ಅದಕ್ಕೆ ಫೀಸ್ ತಗೊಂಡಿದೆ, ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ, ಫೀಸ್ ತೆರಿಗೆ ತಗೊಂಡಿದೆ, ಅದಕ್ಕೆ ಏನ್ ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿನೂ ಸಹ ತಗೊಂಡಿದೆ. ಅದ್ ತಗೊಳ್ಳುವಾಗ ನಾವ್ ಇದನ್ನ ತಗೊಂಡಿದೀವಿ, ಅವರಿಗೆ ನಮ್ಮ ಕಡೆಯಿಂದ ಒಂದಷ್ಟು ಲೋಪ ಆಗಿದೆ, ಅದನ್ನ ಅವ್ರು ತಿಳಿಸೋಣ. ಮತ್ತೆ ಯಾವನ್ ಇದಕ್ಕೆ ಕ್ರೈಮ್ ಆಗೋದಿಕ್ಕೆ ಕಾರಣ ಆಗಿದ್ದಾನೋ, ಅಪರಾಧ ಆಗೋದಿಕ್ಕೆ, ಅವನ ಆಸ್ತಿ ಜಪ್ತ್ ಮಾಡಿ ಅದ್ರಲ್ಲಿ ಇವ್ರಿಗೆ ಪರಿಹಾರ ಕೊಡ್ಸೋಣ ಅಂತ ಏನಾದ್ರು ಯೋಚನೆ ಮಾಡಿದ್ಯಾ? ಇಲ್ಲ. ಹಾಗಾಗಿ ಇದು ಏನಾಗುತ್ತೋ ಗೊತ್ತಿಲ್ಲ ಮುಂದಕ್ಕೆ. ಇದು ಮುಂದಿನ ದಿನಗಳಲ್ಲಿ ಹಲವಾರು ಕಡೆಗಳಲ್ಲಿ ಆಗುತ್ತೆ. ಇಂತಹ 100 ಎಕರೆಗಳು, 1000 ಎಕರೆಗಳು ಇದೇ ತರಕ್ಕೆ BDA ಆಸ್ತಿ, KHB ಆಸ್ತಿ, KDB ಆಸ್ತಿ ಭ್ರಷ್ಟರ ಅಥವಾ ಬಲಾಢ್ಯರ ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿದೆ. ಅಲ್ಲಿ ಆ ಕಡೆ ಅವರು ಪರಿಹಾರನೂ ಪಡ್ಕೊಂಡಿದ್ದಾರೆ, ಈ ಕಡೆ ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡು ಅಥವಾ ಮಾಡಿಸ್ಕೊಳ್ಳೋದೇನು ಮಾರಿ ಆರಾಮಾಗಿದ್ದಾರೆ. ಅವ್ರ ಮೇಲೆ ಯಾವ ಆಕ್ಷನ್ ಆಗಿಲ್ಲ. ಈಗಾಗಲೇ ನಾನು ಅಲ್ಲಿ ಮಾತಾಡ್ತಿರೋವಾಗ ಹೇಳ್ತಾ ಇದ್ದೆ, ನಾನು 2011ರಲ್ಲಿ ಅಮೆರಿಕದಿಂದ ಬಂದ ಮೇಲೆ ಒಂದು ಕೇಸ್ ಆಗಿದೆ. ಒಂದ್ ನಿಮಿಷ ಇರೋಣ. ಒಂದು ಪ್ರಕರಣ, ಅದು ನಾಗದೇವನಹಳ್ಳಿ, ಎಲ್ಲಿ ಕೆಂಗೇರಿಯಲ್ಲಿ ನಾಗದೇವನಹಳ್ಳಿಲಿ ಲಿಂಗಯ್ಯ ಅನ್ನುವಂತ, ಅದು ಎಲ್ಲ ಲೇಔಟ್ ಮಾಡೋದಕ್ಕೆ BDA ಅಕ್ವೈರ್ ಮಾಡ್ಕೊಳ್ತು. BDA ಅಕ್ವೈರ್ ಮಾಡ್ಕೊಂಡಾಗ ಲಿಂಗಯ್ಯನೋ ಅನ್ನುವಂತ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ತು. ಅದ್ರಲ್ಲಿ 2 ಎಕರೆನ ಆತ ಏನು ಡಿನೋಟಿಫೈ ಮಾಡ್ಕೊಳ್ದಿರಾ ಏನ್ ಮಾಡ್ತಾನೆ, ಸೋಮಣ್ಣನಿಗೆ ಮಾರ್ಬಿಡ್ತಾನೆ. ಯಾರು ಸೋಮಣ್ಣ? ಆಗಿನ MLA ಮಿನಿಸ್ಟರ್ ಸೋಮಣ್ಣ ಅಲ್ವಾ, ಬೇರೆ ಯಾರಿಗೂ ನಿಮ್ಮಂತ ಯಾರೋ ಕಾಂಜಿ ಪಿಂಜಿ ಜನಕ್ಕೆ ಮಾರಿರ್ಲಪ್ಪ. ಅವನು MLAಗೆ ಮಿನಿಸ್ಟರ್ಗೆ ಮಾರಿದ್ದಾನೆ. ಮಿನಿಸ್ಟರ್ ತಗೊಂಡ ನಾನು ತಗೊಳ್ತೀನಿ ಅಂತ ಅವ್ನು ಆ ಕಡೆ ಪರಿಹಾರ ತಗೊಂಡಿಲ್ಲ. ಅದೇ ಪರಿಹಾರ ತಗೊಳ್ಳದಿರಾ ಇವನ ಹತ್ರ ಸಿಕ್ಕದ ಒಳ್ಳೆ ಮಾರ್ಕೆಟ್ ರೇಟ್ ಗಿಂತ ಜಾಸ್ತಿ ದುಡ್ಡು, ಯಾಕಂದ್ರೆ ಅದಕ್ಕಿಂತ ಚೆನ್ನಾಗ್ ಆಗ್ಬಿಡುತ್ತಲ್ಲ. ಇದು BDA ಆಸ್ತಿ, ಯಾರು ಮಾರ್ಕೆಟೇ ಇಲ್ಲ ಅದಕ್ಕೆ. ಆತ ತಗೊಂಡು ಸೋಮಣ್ಣ ಅದನ್ನ ಡಿನೋಟಿಫೈ ಮಾಡ್ಕೊಳ್ಳೋಕೆ ಲಿಂಗಯ್ಯನ ಮೂಲಕ ಆಸ್ತಿ ಈಗಾಗಲೇ ರಿಜಿಸ್ಟರ್ ಆಗಿ, ಕಾನೂನು ಬಾಹಿರವಾಗಿ ರಿಜಿಸ್ಟರ್ ಆಗಿ ಸೋಮಣ್ಣನ ಹೆಂಡತಿ ಹೆಸರಲ್ಲಿದೆ. ಆದ್ರೆ ಡಿನೋಟಿಫೈ ಮಾಡಿ ಅಂತ ಕೇಳ್ತಾ ಇರೋದು ಯಾರು? ಲಿಂಗಯ್ಯ. ಸೊ ಹಾಗಾಗಿ ಇದನ್ನ ಸೋಮಣ್ಣ ಧರ್ಮ್ ಸಿಂಗ್ ಹತ್ರ ಹೋಗ್ತಾನೆ. ಮೊದಲು ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಧರ್ಮ್ ಸಿಂಗ್ ಪತ್ರ ಇವೆಲ್ಲ ನೋಡಿ ಯಾರೋ ಏನೊಬ್ಬ ಏನೊಬ್ಬ ತಂಗೈ ರಾಜುನೋ ಯಾರೋ ಇರ್ಬೇಕು ಆತ ಅಡಿಷನಲ್ ಚೀಫ್ ಸೆಕ್ರೆಟರಿ, ಆತ ಇದೆಲ್ಲ BDAದವರೆಲ್ಲ ಇದು ಕಾನೂನು ಬಾಹಿರ ಮಾಡಕ್ಕಾಗಲ್ಲ ಅನ್ಬಿಡ್ತಾರೆ. ಸೊ ಧರ್ಮ ಸಿಂಗ್ ಸಹ ಇದು ಮಾಡಲ್ಲ ಅಂತ. ಅದಾದ್ಮೇಲೆ ಧರ್ಮ್ ಸಿಂಗ್ ಆದ್ಮೇಲೆ ಬರೋ ಮುಖ್ಯಮಂತ್ರಿ ಯಾರು? ಕುಮಾರಸ್ವಾಮಿ ಹತ್ರ ಫೈಲ್ ಹೋಗುತ್ತೆ. ಮತ್ತೆ ಸೋಮಣ್ಣ ಮೊದಲೇ ಆಕ್ಚುಲಿ ಸೋಮಣ್ಣನ ರಾಜಕೀಯ ಶುರುವಾಗಿದೆ ಹೆಚ್ಚು ಕಡಿಮೆ ಅಥವಾ ಬಲವಾಗಿದ್ದೆ ದೇವೇಗೌಡರ ಮನೆಯಲ್ಲಿ.
ಕುಮಾರಸ್ವಾಮಿನೂ ಪರಿಚಯನೇ ಅಲ್ವಾ? ಕುಮಾರಸ್ವಾಮಿ ಹತ್ರ ಹೋದಾಗ ಅಂತ ಕುಮಾರಸ್ವಾಮಿನೇ ಇಲ್ಲ, ಇದು ಮಾಡಕ್ ಆಗಲ್ಲ, ನಾನು ಡಿನೋಟಿಫೈ ಮಾಡಿದ್ರೆ ಇದು ನನ್ ಮೇಲೆ ಇದು ಏನು ಅಪರಾಧ ಮಾಡ್ದಾಗೆ ಕೇಸ್ ಆಗುತ್ತೆ ನನ್ನ ಮೇಲೆ ಅಂತ ಹೇಳಿ ಕುಮಾರಸ್ವಾಮಿ ಮಾಡ್ಲಿಲ್ಲ. ಮತ್ತೆ ಮುಂದೆ ಬಂದಂತದ್ದು ಯಾರು? ಮಾಡಬಾರದ ಕುಕೃತ್ಯಗಳನ್ನ ಭ್ರಷ್ಟಾಚಾರಗಳನ್ನ ಮಾಡಿ ಇವತ್ತು ಜಯಿಸ್ಕೊಂಡಿರುವಂತಹ ಯಡಿಯೂರಪ್ಪ. ಅಷ್ಟೊತ್ತಿಗೆ ಯಾರು ಸೋಮಣ್ಣ ಯಾವ ಪಾರ್ಟಿಲಿದ್ದ? ಬಿಜೆಪಿಯಲ್ಲಿ ಇದ್ದು ಸೋಮಣ್ಣ ಆಲ್ರೆಡಿ ಆ ಜಾಗದಲ್ಲಿ ತನ್ನ ಹೆಂಡತಿ ಹೆಸರಲ್ಲಿ ಬಿಲ್ಡಿಂಗು ಕಟ್ಟಿ ಏನು ಆಲ್ರೆಡಿ ಸ್ಕೂಲು ಗೀಲು ಎಲ್ಲಾ ಮಾಡಿ ಸ್ವಾಧೀನದಲ್ಲಿ. ಆದ್ರೆ ಜಮೀನ್ ಯಾರ ಹೆಸರಲ್ಲಿದೆ? ಮೂಲ ಜಮೀನ್ ಈಗಲೂ ಬಿಡಿ ಹೆಸರಲ್ಲಿದೆ. ಯಾಕಂದ್ರೆ ಬಿಡಿಎ ಅಕ್ವೈರ್ ಮಾಡ್ಕೊಂಡು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಆ ಜಮೀನ್ ಅವ್ನು ದುಡ್ಡು ಕೊಡ್ಲಿ ತಗೊಳ್ಳಿ ಬಿಡ್ಲಿ ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಬಿಡುತ್ತೆ, ಕೋರ್ಟ್ ಕೊಟ್ಬಿಡುತ್ತೆ, ಕೋರ್ಟಲ್ಲಿ ಕೊಟ್ಬಿಡುತ್ತೆ. ಹಾಗಾಗಿ ಜಮೀನು ಇವತ್ತು ಈಗಲೂ ಕಾನೂನುಬದ್ಧವಾಗಿ ಯಾರ ಕೈಲಿದೆ? ಬಿಡಿ ಹೆಸರಲ್ಲಿದೆ. ಆದ್ರೆ ಸ್ವಾಧೀನದಲ್ಲಿ ಯಾರಿದ್ದಾರೆ? ಕಾಂಜಿ ಪಿಂಜಿ ಜನ ಅಲ್ಲ, ನಿಮ್ಮಂತ ಕಾಂಜಿ ಪಿಂಜಿ ಏನು ಗರಾಜ್ ಮಾಡ್ಕೊಂಡೋ ಇನ್ನೊಂದ್ ಮಾಡ್ಕೊಂಡೋ ಏನಂತಾರೆ ಅದೇ ತಾನೆ, ಟೈರು ಪಂಚರು ಟ್ಯೂಬ್ ಹಾಕೊಂಡಿರೋ ಜನ ಅಲ್ಲ. ಸೋಮಣ್ಣನ ಹೆಂಡತಿ ಹೆಸರಲ್ಲಿ. ಹಾಗಾಗಿ ಯಡಿಯೂರಪ್ಪ ಅದನ್ನ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡೋದು, ಅದು ಪೂರ್ತಿ ಕಾನೂನು ಬಾಹಿರ ಅಂತ ನಮಗೆ ದಾಖಲೆಗಳೆಲ್ಲ ಗೊತ್ತು ಆಗಿ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಕೋರ್ಟಲ್ಲಿ ಕೇಸ್ ಹಾಕಿದಾಗ ಅದು ಕೋರ್ಟ್ ಜಡ್ಜ್ ಗಮನಕ್ಕೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಲೋಕಾಯುಕ್ತ ಪೊಲೀಸರು IPS ಆಫೀಸರ್ಗಳೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾ ದಾಖಲೆಗಳು ಕೊಡ್ತಾರೆ. ಅದರಲ್ಲಿ ಅವರು ಬಿ ರಿಪೋರ್ಟ್ ಹಾಕ್ತಾರೆ. ಆದ್ರೆ ಬಿ ರಿಪೋರ್ಟ್ ಚಾಲೆಂಜ್ ಮಾಡಿದ್ಮೇಲೆ ಸುಧೀಂದ್ರ ರಾವ್ ಅಂತ ಮುಂದಕ್ಕೆ ಕರ್ನಾಟಕ ಹೈಕೋರ್ಟ್ ನ ಜಡ್ಜ್ ಆದಂತವ್ರು, ಅವರು ಲೋಕಾಯುಕ್ತ ಜಡ್ಜ್ ಆಗಿರ್ತಾರೆ. ಅವರು ಇಲ್ಲಿ ಕಾನೂನು ಬಾಹಿರ ಒಂದಷ್ಟು ಕೃತ್ಯ ಆಗಿದೆ, ವಿಚಾರಣೆ ನಡೀಲಿ ಅಂತ ಹೇಳಿ ಅದನ್ನ ಇದ್ ಮಾಡ್ತಾರೆ. ಅವ್ರು 4 ಜನ, ಯಡಿಯೂರಪ್ಪ A1, A2 ಸೋಮಣ್ಣನ ಹೆಂಡತಿ ಅನ್ಸುತ್ತೆ, A3 ಸೋಮಣ್ಣ, A4 ಯಾರು? ಲಿಂಗಯ್ಯ. ಈ 4 ಜನ ಕೋರ್ಟ್ಗೆ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು 2.5 ಲಕ್ಷ ರೂಪಾಯಿ ಬಾಂಡ್ ಬರೆದು ಕೊಟ್ಟು ಜಾಮೀನ್ ತಗೊಳ್ತಾರೆ, ನಾನು ಹಾಕಿದ ಕೇಸಲ್ಲಿ. ಆಯ್ತಣ್ಣ. ಆಮೇಲೆ ಏನಾಯ್ತು? ಅದು ಎಲ್ಲೆಲ್ಲೋ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಇನ್ನೊಂದಕ್ಕೆ ಹೋಯ್ತು. ನಮ್ಗೆ ಅದು ಕೋರ್ಟ್ ಅಲ್ಲಿ 10 ವರ್ಷ ಒದ್ದಾಡಿದ್ವಿ. ನಾವೆಲ್ಲ ಒದ್ದಾಡ್ತಾ ಇರ್ತೀವಿ, ಜನ ಅಯೋಗ್ಯ ಕೆಲಸ ಮಾಡಿ ಹಣಕ್ಕೋ ಹೆಂಡಕ್ಕೋ ಜಾತಿ ನೋಡ್ಕೊಂಡು ಸೋಮಣ್ಣ ಅಂತವ್ರನ್ನ, ಯಡಿಯೂರಪ್ಪ ಅಂತವ್ರನ್ನ, ಧರ್ಮಸಿಂಗ್ ಅಂತವ್ರನ್ನ, ಕುಮಾರಸ್ವಾಮಿ ಅಂತವ್ರನ್ನ, ಕೃಷ್ಣ ಬೈರೇಗೌಡ ಅಂತವ್ರನ್ನ, ಹಾರಿಸ್ ಅಂತವ್ರನ್ನ ಗೆಲ್ಲಿಸ್ತಾ ಇದ್ರೆ ಏನಾಗುತ್ತೆ? ಆಗೋದೇ ಆಗತ್ತೆ. ಹಾಗಾಗಿ ನಾವು ಅಲ್ಲಿಗೆ ಬಿಟ್ವಿ, ಅಲ್ಲಿಗೆ ಇದು ನಡೀತಾ ಇದೆ. ಆದ್ರೆ ಇವತ್ತಲ್ಲ ನಾಳೆ ಒಳ್ಳೆಯವ್ರು ಯಾರಾದ್ರೂ ಬಂದ್ರೆ ಸೋಮಣ್ಣನ ಆಸ್ತಿಯನ್ನ ಕಿತ್ಕೊಂಡು ಸೋಮಣ್ಣ ಸ್ವಾಧೀನದಲ್ಲಿರೋದನ್ನ BDA ತಗೊಂಡು ಅದಕ್ಕೆ ಯಾರೆಲ್ಲ ಕಾರಣರಾಗಿರ್ತೋ ಅವರೆಲ್ಲ ಜೈಲು ಕಳಿಸುವಂತ ಕೆಲಸ ಆಗುತ್ತೆ. ಆದ್ರೆ ನಮ್ಮಲ್ಲಿ ಆಗುತ್ತಾ? ಆಗಲ್ಲ. ಸೋಮಣ್ಣನ ಇದೇ ತರಹ ಸೋಮಣ್ಣಂದಾಗಿಲ್ಲ, ಆದ್ರೆ ನಿಮ್ದೆಲ್ಲ ಆಗಿದೆ, ಆಗುತ್ತೆ. ನೀವೆಲ್ಲ 10 ಜನ ಪಾಪ ನೀವು ದುಡಿಮೆ ಇಲ್ಲಿ ತನಕ ಅದ್ ಯಾವ್ಯಾವ ತರ ದುಡ್ದಿದ್ರು ಕಷ್ಟಪಟ್ಟು, ನೀವೆಲ್ಲ ದುಡಿಯೋದ್ ಕಷ್ಟಪಟ್ಟು, ಇನ್ನೇನ್ ಕಳ್ತನ ಮಾಡಿ ದೊಡ್ಡ ಕ್ರಿಮಿನಲ್ ತರ ದುಡಿಯಕ್ಕಾಗುತ್ತಾ? ಹೆಣ್ಮಕ್ಳ ಬಂಗಾರ ಎಲ್ಲ ಅಡ ಇಟ್ಟು ತಗೊಂಡಿದ್ದೀವಿ. ಚೇರ್ಮನ್ ಗೊತ್ತಿಲ್ಲ, ಡೆಮಾಲಿಷ್ ಮಾಡಿ ಗೊತ್ತಿಲ್ಲ ಅಂತಾರೆ. ಬಿಡಿ, ಅವರು ಪಾಪ ಅವರೆಲ್ಲ MG ರೋಡ್ ಅಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ? ಅವರೆಲ್ಲ ಮಾಡೋಕೆ BDA ಆಫೀಸರ್ ಬಂದು ಹಾಗಾಗಿ ಯಾಕೆ ತೋರಿಸ್ಬೇಕು? ಯಾರು ನೀವು ಮಾತಾಡ್ತಿದ್ರೆ ಗಾಂಚಲಿ ಮಾಡಿದ್ರೆ JCB ಓಡಿಸ್ತೀನಿ. ಏನಿದೆ ಜಾಸ್ತಿ ಮಾತಾಡ್ತೀರಾ? ನಿಮ್ಗೇನು ಕೊಟ್ಟಿರೋ ಓಟು ಬಿಟ್ಟಿ ಓಟ್ ಹಾಕಿದ್ರ ನೀವು? ಇದೇ ತಾನೇ ನಿಮ್ MLA ಹತ್ರ ಹೋಗಿ ಏನಾದ್ರು ಮಾತಾಡಿದ್ರೆ ಬಿಟ್ಟಿ ಓಟ್ ಹಾಕಿದೀವಿ ನಮ್ಮ ಮಗನೇ, ದುಡ್ಡು ತಗೊಂಡಿಲ್ವಾ? ಇಷ್ಟೇ ಅಲ್ವೇನಪ್ಪ ಬಂದಿರೋದು? ಅದಕ್ಕೆ ಇಲ್ಲಿಗೆ ಬಂದಿದೆ. ನಾವಂತ ಹೋರಾಟಗಳು ಮಾಡಿ ಜನಕ್ಕೆ ತಿಳಿಸಿ ಇಷ್ಟೆಲ್ಲ ಅದೆಲ್ಲ ರಾತ್ರಿ ಎಲ್ಲ ರಾಮಾಯಣ ಮಾಡ್ಬಿಟ್ಟು ಕರಿಕತೆ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ರಾಮನ್ಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳುವಂತ ಜನ ನಮ್ ಜನ ಅಲ್ವೇನಣ್ಣ? ಆಗಿರುವಾಗ ಏನಾಗುತ್ತೆ? ನಾವ್ ಇಷ್ಟ ಹೇಳಿದೀವಪ್ಪ, ಇನ್ ಮುಂದಕ್ಕೆ ಏನಾಗುತ್ತೋ ನಿಮ್ ನ್ಯಾಯ ಸಿಗ್ಲಿ, ಪರಿಹಾರ ಸಿಗೋದ್ರ ಜೊತೆಗೆ ಯಾರಲ್ಲಿ ಕ್ರಿಮಿನಲ್ ಗಳಿದ್ದಾರೆ ಅವ್ರ ಮೇಲೆ ಎಲ್ಲ ಆಕ್ಷನ್ ಆಗ್ಲಿ, ಅದು ಪರಿಹಾರ ಅವ್ರ ಹತ್ರ ಕಿತ್ಕೊಂಡು ನಿಮ್ಗೆ ಕೊಡ್ಲಿ, ಇಷ್ಟು ನಾವ್ ಕೇಳ್ತೀವಿ. ಆದ್ರೆ ನಮಗೊಂದಷ್ಟು ಜನರ ಮುಂದೆ ಸತ್ಯನ ನ್ಯಾಯನ ಹೇಳೋಷ್ಟು ಶಕ್ತಿ ಇದೆ, ಅಧಿಕಾರ ಇಲ್ಲ. ಅಧಿಕಾರ ಯಾರ ಹತ್ರ ಇದೆ? ಸರ್ಕಾರದ ಹತ್ರ. ಯಾರಿದ್ದಾರೆ ಇವತ್ತು? ಹ್ಯಾರಿಸ್ BDA ಚೇರ್ಮನ್, ಕೃಷ್ಣ ಬೈರೇಗೌಡ ಕಂದಾಯ ಸಚಿವ, ಜೊತೆಗೆ ಇಲ್ಲಿ ಹಾಲಿ ಶಾಸಕ, ಮತ್ತೆ ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್, ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೋದಿ ತನಕ ಇಲ್ಲ, ಮೋದಿಗೆ ಬರೋದಿಲ್ಲ, ಮೋದಿಗೆ ಬೇರೆ ಕಡೆ ಕೇಳೋಣ. ಇಲ್ಲಿ ಬರೋದು ಇಷ್ಟೇ, ಸಿದ್ದರಾಮಯ್ಯಗೆ ತಕ್ಷಣಕ್ಕಿರೋದು BDA ಚೇರ್ಮನ್ ಕೃಷ್ಣ ಬೈರೇಗೌಡ. ಎರಡೂ ಕಡೆಯಿಂದ ಆಕ್ಷನ್ ಆಗ್ಬೇಕು. ಮತ್ತೆ DK ಶಿವಕುಮಾರ್, ಯಾರಿಲ್ಲಿ ಅವ್ರ ಪಾರ್ಟ್ನರ್ಶಿಪ್ ಇಂದ DK 3 ಜನಕ್ಕಿರೋದು. ಹ್ಯಾರಿಸ್ ಅಮೋಘ ಡೆವಲಪರ್ಸ್ ಏನೋ ಶೋಭ ಅಂತ ಯಾವ್ದಾರು ಇಲ್ಲಪ್ಪ, ಏನು ಅವ್ರಿಗೆ ಚೆನ್ನಾಗಿ ಡೆವಲಪರ್ಸ್ ಪಾರ್ಟ್ನರ್ಸ್ ಗೊತ್ತಿಲ್ಲಣ್ಣ. ಅವ್ರ ಆಸ್ತಿ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ DK ಶಿವಕುಮಾರ್ಗೆ ನಾನು ಲೈವ್ ಅಲ್ಲಿ ಹೇಳ್ತೀನಿ, ಇನ್ನೊಂದ್ ವಾರ ಕೊಟ್ಟ 5 ವರ್ಷ ಹೋಗ್ಬಿಟ್ಮೇಲೆ DK ಶಿವಕುಮಾರ್ಗೆ ತನ್ನ ಪ್ರಾಪರ್ಟಿ ಎಲ್ಲೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಊರೆಲ್ಲ ಅವ್ರದೇ, ಊರಲ್ಲೆಲ್ಲ ಜಾಮೀನುಗಳ ಆಸ್ತಿಗಳು. ಅವ್ರು ಹೇಳ್ತಾರೆ ಆಮೇಲೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋರಲ್ವಾ? ಇಷ್ಟೇ. ಹಾಗಾಗಿ ನಮಗೆ ಇದು ಇಷ್ಟು ವಿಚಾರ ಹೇಳೋದಿಕ್ಕೆ ಅಷ್ಟೇನಪ್ಪ ಶಕ್ತಿ ಇರೋದು. ನಮ್ಗೆ ಅಧಿಕಾರ ಇಲ್ಲ. ನಾವು ಅಧಿಕಾರ ಬಂದಾಗ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ, ನೀವು ಅವರು ಅಂತಲ್ಲ. ಆದ್ರೆ
ಇದಕ್ಕಿಂತ ಜಾಸ್ತಿ ಹೇಳೋದು ಏನಾಗುತ್ತೆ, ಸುಮ್ನೆ ಕ್ಲೀಶೆ ಆಗುತ್ತೆ, ಅದು ಪದೇ ಪದೇ ಸಾವುಕ್ಲಾಗ್ತದೆ. ನೋಡಿ ಯೋಚನೆ ಮಾಡಿ. ರಿಜಿಸ್ಟ್ರೇಷನ್ ಮಾಡಿದ್ನ ಆ ಬದ್ಮಾಶ್ಗಳನ್ನೆಲ್ಲ ಜೈಲಿಗೆ ಹಾಕಿ ಲೈಫ್ ಸೆಂಟೆನ್ಸ್ ಕೊಡ್ಬೇಕು ಬದ್ಮಾಶ್ಗಳಿಗೆ. ಏನಾದ್ರೂ ಒಂದ್ ಕಡೆ ಮಾಡಿದ್ರೆ ಎಲ್ಲರಿಗೂ ಬುದ್ಧಿ ಬರುತ್ತೆ. ಪರಿಹಾರ ಸಿಗುತ್ತಾ ಬರುತ್ತಾ? ಆಮೇಲೆ ನೀವು ಬಂದಿದ್ರಲ್ಲ ಅಲ್ಲ, ನಾವು ಇದೇ ನಮ್ಗೆ ನಾವು ತೊಳೆದು ಸಾಕಾಗ್ಬಿಟ್ಟಿದೆ ನಮ್ಗೆ ಬರೋದೇ ಕೆಲಸ. ಫಾಲೋ ಮಾಡ್ತಾ ಇದ್ದೀವಿ. ಹೂನಣ್ಣ ಮಾಡೋಣ, ನಾಳೆ ಹೋಗ್ಬಿಟ್ಟು ಯಾವ ನಿಮ್ ಜಾತಿ ಅವನು ನಿಮ್ ಇನ್ನೊಂದು ಬಿರಿಯಾನಿ ಎಲ್ಲ ಕೊಟ್ಟು ಆಗೋಣ, ಮೆಂಬರ್ ಆಗೋಣ. ಇವತ್ತು ಅಲ್ಲಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಬೇಕಾಗುತ್ತೋ, ಮುಂದಕ್ಕೆ ಅನ್ಯಾಯ ಆಗಿರೋ ನೋಡ್ಕೊಂಡು ನಾವು ಅಷ್ಟೇ. ಇವತ್ತು ನಾವು ನಮಗೆ ನೆನ್ನೆ ಇವತ್ತಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಆಗುತ್ತೆ ಇಲ್ಲ. ನಾವು ಫೈಟ್ ಮಾಡ್ತಿರೋದೇನಕ್ಕೆ? ನಮಗಂತೂ ಏನಾಗಿಲ್ಲ, ಇಲ್ಲಿ ಬಂದಿದ್ವಲ್ಲ, ನಮ್ಗೆ ಯಾರಿಗೂ ಚೆನ್ನಾಗಿಲ್ವೇ ಫ್ರೂಟ್ ಮರ್ಚೆಂಟ್ ಏನ ಹೆಸರು ಆಶಮ್, ಅವ್ರ ಅಪ್ಪ ಅವರೆಲ್ಲ ಆರಾಮಾಗಿದ್ದಾರೆ. ನಮ್ಮ ಆರೋಗ್ಯ ಸ್ವಾಮಿ ಎಲ್ಲ ನಮ್ಮಲ್ಲಿರೋರು ಆಸ್ತಿ ಇಲ್ಲದೆ ಇದ್ರು ನೆಮ್ಮದಿ ಆಗಿದ್ದಾರೆ. ಅದು ನಮ್ಗೆ ಅನ್ಯಾಯ ಆಗೋದಿಲ್ಲ. ಆದ್ರೆ ನೀವು ಅನ್ಯಾಯಕ್ಕೊಳಗಾಗಿರೋರು ನೀವು ನ್ಯಾಯವಾಗಿರ್ತಾ ಹೋಗ್ಬೇಕು ಮುಂದಕ್ಕೆ. ನಂದು ಮುಗ್ದೋದ್ರೆ ಸರಿ, ನಾನ್ ಬಚಾವ್ ಆಗ್ಬಿಟ್ರೆ ಸರಿ ಅಂದಾಗ ಹೀಗೆ ಆಗೋದು. ಇವತ್ತು ಈ ತರ ಕನ್ಯಾ ಆಗಿರೋರು ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ ಲಕ್ಷಾಂತರ ಜನ ಇದ್ದಾರೆ ಗೊತ್ತಾ, ಲಕ್ಷಾಂತರ ಜನ ಇದ್ದಾರೆ. ಯಾಕೆ ಗೊತ್ತಾ? ಅವ್ರದ್ದು ಕಳ್ಳ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಯಾರೋ ಮಾರ್ಬಿಟ್ಟು ಹೋಗಿ ಕೋರ್ಟ್ಗೆ ಅಲಿತಿದ್ದಾರೆ. ನಾನು ಕೋರ್ಟ್ಗೆ ಹೋಗಿ ನೋಡ್ತೀನಲ್ಲ, ಕೋರ್ಟ್ ಅಲ್ಲಿ ಅಲಿತಿದ್ದಾರೆ ಜನ. ಆದ್ರೆ ಅವ್ರು ಯಾರನ್ನು ನಮ್ಮಂತವ್ರ ಬೆಂಬಲಕ್ಕೆ ಬರೋದಿಲ್ಲ, ಬೀದಿಗೆ ಬರೋದಿಲ್ಲ. ನಂದು ಬಚಾವ್ ಆಗ್ಬಿಟ್ರೆ ಸಾಕು, ನಮ್ದು ಜಮೀನ್ ನಂದು ಉಳಿಸ್ಕೊಟ್ಬಿಡಿ, ಬೇರೆ ಒಂದು ಹೊಡೆದು ಹಾಕೊಳ್ಳಿ. ಬೇರೆ ಒಂದು ಹೊಡೆಯೋದಕ್ಕೆ ಬಂದು ನಿಂದು ಹೊಡಿದೇ ಬಿಡ್ತಾನ, ಹೊಡಿತಾನೇನ? ಒಂದು ಸಲ ಅದು ಹುಲಿ ಮುದಿ ಆಗಿ ಮನುಷ್ಯರನ್ನ ತಿನ್ನೋದು ಸುಲಭ ಅಂತ ಗೊತ್ತಾದ್ಮೇಲೆ ಅದು ಸಾಯೋ ತನಕ ಯಾರನ್ನ ಬೇಟೆ ಆಡುತ್ತೆ? ಮನುಷ್ಯರನ್ನೇ ಬೇಟೆ ಆಡುತ್ತೆ. ನಾನು ಹೇಳೋ ಅರ್ಥ ಆಯ್ತಲ್ವಾ? ಅಷ್ಟೇ. ಸೊ ಹಾಗಾಗಿ ನನ್ನ ಬಿಟ್ಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ ಯಾರನ್ನು. ಕಾನೂನು ಬದ್ಧವಾಗಿ ಇದ್ರೆ ಮಾತ್ರ, ಕಾನೂನು ಸಂವಿಧಾನ ಉಳಿದ್ರೆ ಮಾತ್ರ ಬರೋರು ಬದುಕ್ತಾರೆ. ಇಲ್ಲ ಅದು ಸಂವಿಧಾನ ಕಾನೂನು ಉಳಿಲಿಲ್ಲ ಅಂದ್ರೆ ಬಲಾಢ್ಯರು ಬಲಿಷ್ಠರು ಮಾತ್ರ ಬದುಕ್ತಾರೆ. ಅಂದ್ರೆ ಅವ್ರು ಮಾತ್ರ ಅವ್ರು ಬೆಳಿತಿರ್ತಾರೆ, ಅವ್ರ ಕೆಳಗಡೆ ಮಿಕ್ಕವ್ರು ಮರಳ್ತಿರ್ತಾರೆ.